ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ರಾಜ್ಯದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಗಳು ನಡೆದವು. ಆ 2 ಕ್ಷೇತ್ರಗಳ ಪೈಕಿ ದಾವಣಗೆರೆ ದಕ್ಷಿಣ ಅತಿ ಹೆಚ್ಚು ಕುತೂಹಲ ಕೆರಳಿಸಿತ್ತು. ರಿಸಲ್ಟ್ ಬಂದಿದೆ, ನಿಮಗೆ ಗೊತ್ತು. ಅತಿ ಹೆಚ್ಚು ಕುತೂಹಲ ಕೆರಳಿದ್ದು ಮುಸ್ಲಿಂ ಅಸಮಾಧಾನದ ಕಾರಣಕ್ಕೆ. 2 ವಾರಗಳ ಹಿಂದೆ ಒಬ್ಬ ಮೌಲ್ವಿ ಅನ್ವರ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದರು, ಅಸಮಾಧಾನದ ಭಾವನೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳುವುದಕ್ಕೆ. ಇವತ್ತು ದಿ ಅದರ್ ಸೈಡ್ ಆಫ್ ದ ಸ್ಟೋರಿ ಕೇಳೋಣ ಅಂತ ನಮ್ಮ ಜೊತೆಗೆ ಶಿವಾಜಿನಗರದ ಶಾಸಕರು, ಕಾಂಗ್ರೆಸ್ ಮುಖಂಡರು ಆದ ರಿಜ್ವಾನ್ ಅರ್ಷದ್ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಿಜ್ವಾನ್ ಅರ್ಷದ್ ಅವರೇ. ಅವರನ್ನು ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಿಜ್ವಾನ್ ಅರ್ಷದ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಹೇಗೆ ನಡೀತಾ ಇದೆ ತಯಾರಿ? ಚೆನ್ನಾಗಿದೆ ಅಜಿತ್ ಅವರು. ಯಾವುದಕ್ಕೆ ಅಂತ ಗೊತ್ತಾಯಿತು ಅನ್ಕೋತೀನಿ. ಗೊತ್ತಾಗಿಲ್ಲ, ನಾವು ಡೈಲಿ ಏನಾದರೂ ನಡೀತಾನೆ ಇರುತ್ತಲ್ಲ. ರೀಶಫಲ್ನ ಚರ್ಚೆಗಳು ನಡೀತಾ ಇದ್ದಾವೆ, ಕ್ಯಾಬಿನೆಟಿಗೆ ಬರಬೇಕು ಅಂತ ಪ್ರಯತ್ನ ನಡೆಸ್ತಾ ಇದ್ದೀರಿ, ಅದರ ತಯಾರಿ ಹೇಗೆ ನಡೀತಾ ಇದೆ? ಇಲ್ಲ, ನಾನೇನು ಆಸ್ಪಿರೆಂಟ್ ಆಗಿ ನನಗೆ ಮಿನಿಸ್ಟರ್ ಮಾಡಿ ಅಂತಂತೂ ಕೇಳ್ಕೊಂಡಿಲ್ಲ. ಓಕೆ. ಸೊ ಪಾರ್ಟಿಯಲ್ಲಿ ಏನು ಡಿಸಿಷನ್ ಮಾಡ್ತಾರೆ, ಯಾರಿಗೂ ಅವಕಾಶ ಸಿಗ್ತದೆ ಅವ್ರಿಗೆ. ನಾವೆಲ್ಲ ಪಾರ್ಟಿಯಲ್ಲಿ ಒಂದು ವರ್ಕರ್ ಆಗಿ ಬೆಳೆದಿದ್ದೇವೆ. ಓಕೆ. ಸೊ ಆ ಥರ ದೊಡ್ಡ ಆಸೆ ಏನೂ ಇಟ್ಕೊಂಡಿಲ್ಲ. ಮಂತ್ರಿ ಆಗಬೇಕು ಅನ್ನುವ ಆಸೆಯೇ ದಾವಣಗೆರೆ ದಕ್ಷಿಣದಲ್ಲಿ ಅಷ್ಟೆಲ್ಲ ಮಾಡಿಸ್ತು ಅಂತ ಚರ್ಚೆ. ಪಕ್ಷ ನಿಷ್ಠೆಯನ್ನು ತೋರಿಸ್ಬೇಕಾಗಿತ್ತು, ನೀವು ಪಕ್ಷ ನಿಷ್ಠೆ ತೋರಿಸೋದಕ್ಕೆ 2 ಹೆಜ್ಜೆ ಮುಂದೆ ಹೋಗಿ ಬ್ಯಾಟಿಂಗ್ ಮಾಡಿದ್ರಿ ಅಂತ. ಇಲ್ಲ, ಮಂತ್ರಿ ಆಗಬೇಕು ಅಂತ ಮಾಡಿದ್ದೀವಿ ಅಂದರೆ ಅದೊಂದು ನಾವು ಬೆಳೆದು ಬಂದ ಹಾದಿನೇ ನಾವೇ ಬಿಟ್ಟು ಮಾತಾಡ್ದಂಗೆ ಆಗುತ್ತೆ. ಓಕೆ. ಮಂತ್ರಿಗಿರಿ ಸಿಗಬೇಕೋ ಇಲ್ವೋ ಅಂತಕ್ಕಂಥದ್ದು ಪಾರ್ಟಿಯಲ್ಲಿ ತೀರ್ಮಾನ ಆಗುತ್ತೆ, ಅದು ಸೆಕೆಂಡ್ರಿ. ದಾವಣಗೆರೆಯಲ್ಲಿ ಚುನಾವಣೆ ಆಗಿದೆ, ಪಾರ್ಟಿಯಿಂದ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರು, ಜವಾಬ್ದಾರಿ. ನಾವು ಹೋಗಿ ಆ ಜವಾಬ್ದಾರಿಯನ್ನು ನಿಭಾಯಿಸಿದ್ದೀವಿ. ಓಕೆ. ಸೊ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಸೊ ಇದು ಒಂದೇ ಉಪಚುನಾವಣೆ ಅಲ್ಲ. ನಾನು ಬಹುಶಃ ಒಂದು 20-25 ಉಪಚುನಾವಣೆಯಲ್ಲಿ ಇನ್ಚಾರ್ಜ್ ಆಗಿ ಹೋಗಿದ್ದೇನೆ, ಕೆಲಸ ಮಾಡಿದ್ದೀನಿ. ಭಾಳಷ್ಟು ಕಡೆ ಒಳ್ಳೆ ರಿಸಲ್ಟ್ ಬಂದಿದೆ, ಮೋಸ್ಟ್ ಆಫ್ ದಿ ಟೈಮ್ ಬಂದಿದೆ. ಸೊ ಹಾಗಾಗಿ ಪಾರ್ಟಿಯಲ್ಲಿ ಯಾವಾಗಲೂ ವಿಶೇಷ ಆದಂಥ ಸಂದರ್ಭದಲ್ಲಿ ಕೆಲವರು ಆ ಸಂದರ್ಭಕ್ಕೆ ಸೂಕ್ತ ಅಂತ ಹೇಳಿ ಕಳಿಸ್ತಾರೆ. ಓಕೆ. ಸೊ ಆ ಥರ ಇಲ್ಲಿಯೂ ಕಳಿಸಿದ್ದಾರೆ. ಆದರೂ ವೋಟಿಂಗ್ ಮುಗಿದು 24 ಗಂಟೆ ಕಳೆಯೋದಕ್ಕಿಂತ ಮುಂಚೆ ತಾವು ಸಲೀಂ ಅಹಮ್ಮದ್, ಯಾಸಿರ್ ಖಾನ್ ಪಠಾಣ್ ಸೇರಿಕೊಂಡು KPCC ಕಚೇರಿಯಲ್ಲಿ ಪ್ರೆಸ್ ಮೀಟ್ ಮಾಡಬೇಕಾದಂಥ ನೌಬತ್ತು ಯಾಕೆ ಬಂತು? ನೌಬಂತಿಲ್ಲ, ಆವಾಗ ಅನಿಸಿತು ಮಾಡಬೇಕಾಗುತ್ತೆ, ಹೇಳಬೇಕು. ಯಾಕಂದರೆ ಒಂದು ರೀತಿ ನಮ್ಮ ಸಮುದಾಯ ಮತ್ತು ಪಾರ್ಟಿ ಮಧ್ಯ ಒಂದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವು ಬೆಳವಣಿಗೆ ಆಗಿತ್ತು. ಅದಕ್ಕೋಸ್ಕರ ಕೆಲವು ಸ್ಪಷ್ಟೀಕರಣವನ್ನು ಕೊಟ್ಟಿದ್ವಿ ಅಷ್ಟೇ. ಸೊ ಅದಾದ ನಂತರ ಅಂತೂ ನಾನು ಎಲ್ಲೂ ಮೀಡಿಯಾಗೆ ಮಾತಾಡಿಲ್ಲ. ಈಗಲೇ ತಾವು ಕರೆದಿದ್ದೀರಿ, ನಾವೇ ಕರೆದು ಕೂಡಿಸ್ಕೊಂಡು ನಿಮ್ಮನ್ನು ಮಾತಾಡಿಸ್ತಾ ಇದ್ದೀವಿ ಅಷ್ಟೇ. ಸೊ ಸ್ಪಷ್ಟೀಕರಣ ಕೊಟ್ಟರೆ ಅದು ಸ್ಪಷ್ಟೀಕರಣಕ್ಕಿಂತ ಹೆಚ್ಚಾಗಿ ಗೊಂದಲಕ್ಕೆ ಹಾದಿ ಮಾಡಿಕೊಡ್ತು. ಯಾಕೆ ರಿಸಲ್ಟ್ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅನ್ನೋ ಅನುಮಾನ ಬಂದಿತ್ತ? ಇಲ್ಲ, ಅವತ್ತು ಹೇಳಿದ್ವಲ್ಲ, ಆ ಪ್ರೆಸ್ ಮೀಟಲ್ಲೇ ಹೇಳಿದ್ವಿ, ನಿಶ್ಚಿತವಾಗ್ಲೂ ಗೆಲ್ತಾ ಇದ್ದೀವಿ ಅಂತ ಹೇಳಿದ್ವಿ. ಆ ಪ್ರೆಸ್ ಮೀಟ್ನಲ್ಲಿ ನೀವು ಹೇಳಿದ ಇನ್ನೊಂದು ಮಾತು, ನಮ್ಮವರೇ ನಮ್ಮ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೆ ಕೆಲವರು ಮಾಡಿದ್ದಾರೆ ಅಂತ. ಆ ಸಂದರ್ಭದಲ್ಲಿ ನಾನಂತೂ ಯಾರ ಹೆಸರು ತೊಗೊಂಡಿಲ್ಲ, ಯಾರು ಹೆಸರು ತೊಗೊಂಡು ಇವರು ಇಂಥವ್ರು ಅಂತ ಏನು ಹೇಳಿಲ್ಲ. ಕೆಲವರು ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಇಲ್ಲ ಅಂತೇನಿಲ್ಲ. ಓಕೆ. ಸೊ ಬಟ್ ನಾವೇ ಗೆಲ್ತೀವಿ ಅಂತಲೂ ಅವತ್ತು ನಾವು ಡಿಕ್ಲೇರ್ ಮಾಡಿದ್ವಿ. ಸೋಲಿನ ಭೀತಿಯಲ್ಲಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರಿ, ಇಲ್ಲ ಗೆಲ್ತೀವಿ ಅಂತ ಆ ಧೈರ್ಯದಿಂದ, ಕಾನ್ಫಿಡೆನ್ಸಿಂದ ಮಾಡ್ತಾ ಇದ್ದೀವಿ ಅಂತ. ಕೆಲವರು ನಿಮ್ಮ ಪಕ್ಷದವರು ನಿಮ್ಮದೇ ಅಭ್ಯರ್ಥಿಯನ್ನು ಸೋಲಿಸುವ ಪ್ರಯತ್ನ ಮಾಡಿದ್ರು ಅಂತ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ರಿ. ಅದಾದಮೇಲೆ ಜಬ್ಬಾರ್ ಅವರ ವಿರುದ್ಧ ಕ್ರಮ ಆಗುತ್ತೆ, ನಾಸಿರ್ ಅಹಮ್ಮದರ ವಿರುದ್ಧ ಕ್ರಮ ಆಗುತ್ತೆ. ಅವಾಗ ಯಾರು ಅಂತ ಪಕ್ಷ ಹೇಳ್ದಂಗೆ ಆಯ್ತಲ್ಲ ಸರ್? ಇಲ್ಲ, ಅದು ಪಕ್ಷಕ್ಕೆ ಕೇಳಬೇಕು ನೀವು. ನಾವು ಯಾರ ಹೆಸರು ಹೇಳಿಲ್ಲ, ಯಾರ ಬಗ್ಗೆನೂ ದೂರು ಕೊಟ್ಟಿಲ್ಲ, ಯಾರ ಬಗ್ಗೆನೂ ನಾವು ಇವ್ರ ಮೇಲೆ ಇದು ಮಾಡಬೇಕು ಅಂತ ಒತ್ತಾಯ ಮಾಡಿಲ್ಲ. ಕ್ರಮ ಆಗಿರ್ತಕ್ಕಂಥದ್ದು ಜಬ್ಬಾರ್ ಅವ್ರ ಮೇಲೆ ಮಾತ್ರ. ನಸೀರ್ ಅಹಮದ್ ಅವರು ಇನ್ನೂ ಕೂಡ ನಮ್ಮ ಪಾರ್ಟಿ ಲೀಡ್ರು, ಶಾಸಕರಾಗಿದ್ದಾರೆ, MLC ಆಗಿದ್ದಾರೆ. ಈಸ್ ಅವರ್ ಪಾರ್ಟಿ ಲೀಡರ್. ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ಹುದ್ದೆ ದಟ್ ಈಸ್ ಮುಖ್ಯಮಂತ್ರಿಗಳ ಪ್ರೊರಗೇಟಿವ್ ಅದು. ಗೋವಿಂದರಾಜ್ ಅವರು ಹಿಂದೆ ಇದ್ರು, ಮುಖ್ಯಮಂತ್ರಿಗಳು ರಿಲೀವ್ ಮಾಡಿದರು. ನಸೀರ್ ಅಹಮದ್ ಅವ್ರಿಗೂ ರಿಲೀವ್. ಗೋವಿಂದರಾಜ್ ಅವರು ರಿಲೀವ್ ಯಾಕಾಯಿತು ಅಂತ ನಮಗೆ ಗೊತ್ತಿದೆ. RCB ಮ್ಯಾಚ್ನ ನಂತರ ನಡೆದಂಥ ಕಾಲ್ ತುಳಿತಕ್ಕೆ ತಲೆದಂಡ ಯಾವುದೋ ಒಂದು ಕಾರಣ.
ನಸೀರ್ ಅಹಮದ್ ಅವ್ರದ್ದು ಯಾಕಾಯ್ತು ಹೇಳಿ? ಯಾವುದೇ ಒಂದು ಕಾರಣ, ಓಕೆ, ಬಟ್ ಅದು ಮುಖ್ಯಮಂತ್ರಿಗಳ ಪ್ರಾರಗೇಟಿವ್ ಆಗುತ್ತೆ. ದಟ್ ಈಸ್ ನಾಟ್ ಎ ಪಾರ್ಟಿ ಪೊಸಿಷನ್, ದಟ್ ಈಸ್ ನಾಟ್ ಎ ಪಾರ್ಟಿ ನಾಮಿನೇಟೆಡ್ ಪೊಸಿಷನ್ ಥರ ಇಲ್ಲ. ಓಕೆ, ಸೊ ಅದರಲ್ಲಿ ದೊಡ್ಡ ಇದನ್ನು ನೋಡೋದು ಸರಿ ಇಲ್ಲ. 3 ವರ್ಷ ಅವರು ಮುಖ್ಯಮಂತ್ರಿಗಳ ಜೊತೆಗೆ ಅವರ ರಾಜಕೀಯ ಕಾರ್ಯದರ್ಶಿ ಆಗಿದ್ದವರು, ಇವತ್ತು ಕೂಡ ಸೀನಿಯರ್ ಲೀಡರ್ ಆಗಿದ್ದಾರೆ, ನಮ್ಮ ಪಾರ್ಟಿಯಲ್ಲಿದ್ದಾರೆ, MLC ಆಗಿದ್ದಾರೆ. ಸೊ ಅದು ಭಾಳ ದೊಡ್ಡ ಇದರಲ್ಲಿ ನೋಡ್ತಕ್ಕಂಥದ್ದು ಸರಿಯಲ್ಲ ಅಂತ. ಒಂಥರ ಪಕ್ಷನಿಷ್ಠರು ವರ್ಸಸ್ ಧರ್ಮನಿಷ್ಠರು ಅನ್ನೋ ತಿಕ್ಕಾಟ ಅಲ್ವಾ ಇದು? ಇಲ್ಲ, ಯಾಕೆ ನಾವು ನಮ್ಮ ಧರ್ಮಕ್ಕೆ ನಿಷ್ಠ ಇಟ್ಕೊಡೋರಲ್ಲ. ಅರೆ ಅರೆ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತಾಗಿತ್ತು ಸರ್, ಟಿಕೆಟ್ ನಾನು ಧರ್ಮನಿಷ್ಠರು ಅಲ್ಲ, ಕರೆಕ್ಟು. ನಾನು ಕೂಡ ನಮ್ಮ ಸಮುದಾಯಕ್ಕೆ 10 ಸೀಟ್ ಕೊಡಬೇಕು ಅಂತ ಕೇಳಿದ್ದವನು, ಕೇಳಿದ್ದ ಪೈಕಿಯಲ್ಲಿ ನಾನು ಕೂಡ ಒಬ್ಬ. ಸೊ ಯಾವುದೋ ಒಂದು ಕಾರಣದಿಂದ ಆಗದೆ ಇರ್ಬೋದು. ಆಗದೆ ಇದ್ದಾಗ ನಮ್ಗೆಲ್ಲರಿಗೂ ಮಾತಾಡ್ಬಿಟ್ಟೆ ಈ ಬಾರಿ ನಮಗೆ ಕೊಡೋಕೆ ಆಗ್ತಾಯಿಲ್ಲ ಈ ಕಾರಣಗಳಿಂದ ಅಂತ ಏನೋ ಒಂದು ಇಂಟರ್ನಲ್ ನಾವು ಚರ್ಚೆ ಮಾಡಿದ್ವಿ. ನಮ್ಮ ಒಪ್ಪಿಗೆಯಿಂದನೇ ನಾವು ಅಂದರೆ ಎಲ್ಲರೂ ಎಲ್ಲ ಮುಸ್ಲಿಂ ಸಮುದಾಯದ ನಾಯಕರ ಒಪ್ಪಿಗೆಯಿಂದನೇ ಅವ್ರಿಗೆ ಕೊಟ್ಟಿದ್ದಾರೆ ಟಿಕೆಟ್. ಈ ವಿಷಯದಲ್ಲಿ ತಮ್ಮ ವರ್ಷನ್ ಒಂದಿದೆ, ಆ ಕಡೆಯವ್ರ ವರ್ಷನ್ ಇನ್ನೊಂದಿದೆ. ತಾವು ಹೇಳ್ತೀರಿ ಜಬ್ಬಾರ್ ಅವ್ರ ಹೆಸರು ಒಂದೇ ಹೇಳಿದರು ಅಂತ. ಅವ್ರು ಹೇಳ್ತಾರೆ ಮುಸ್ಲಿಂ ಲೀಡರ್ಸ್ ಪೈಕಿ ಯಾರಿಗಾರು ಕೊಡಿ ಅಂತ ಹೇಳಿದ್ವಿ ಅಂತ. ಅದು ಪಾರ್ಟಿಯಲ್ಲಿ ಗೊತ್ತಿದೆಯಲ್ಲ, ಈ ವೇದಿಕೆ ಮೇಲೆ ಅಥವಾ ಸಾರ್ವಜನಿಕ ವೇದಿಕೆಯಲ್ಲಿ ನಾನು ಚರ್ಚೆ ಮಾಡಿದ್ರೆ ಸರಿ ಇರಲ್ಲ. ಓಕೆ, ಪಾರ್ಟಿಯಲ್ಲಿ ಯಾರ ಹೆಸರು ಯಾರು ಹೇಳಿದ್ದಾರೆ ಅಂತ ಸ್ಪಷ್ಟವಾಗಿದೆ. ಒಂದು ಚರ್ಚೆ ಆದರೆ ಯಾರು ಬಂದು ಯಾರ ಹೆಸರು ಹೇಳಿದರು, ಯಾರಿಗೆ ರೆಕಮೆಂಡ್ ಮಾಡಿದರು, ಯಾವ ಕಾರಣಕ್ಕೆ ಅಂತ ಗೊತ್ತೇ ಇರ್ತದಲ್ಲ. ಸೊ ಮುಸ್ಲಿಂ ಸಮುದಾಯಕ್ಕೆ ಒಂದು ಸೀಟ್ ಕೊಡಬೇಕಾಗಿತ್ತು ಅಂತ ನಮ್ಮೆಲ್ಲರ ಬೇಡಿಕೆ ಇತ್ತು. ಯಾವುದೋ ಕಾರಣದಿಂದ ಅದು ಕೊಡೋಕ್ಕಾಗಿಲ್ಲ. ಕಾರಣ ಏನು ಅಂತ ನಾವು ಅವರು ಪಾರ್ಟಿಯಲ್ಲಿ ಎಲ್ಲ ಚರ್ಚೆ ಮಾಡಿದರು. ನಮ್ಮ ಒಪ್ಪಿಗೆ ತೊಗೊಂಡೆ ಆಯಿತು, ಈ ಬಾರಿ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ಅಂತ ನಮ್ಗೆ ತಿಳಿಸೇ ಒಪ್ಪಿಗೆ ತೊಗೊಂಡೆ ಕೊಟ್ಟಿದ್ದಾರೆ. ಮಾತ್ರ ತಗೊಂಡ್ರೆ ಜಮೀರ್ ಅಹಮದ್ ಎಲ್ಲರೂ, ಜಮೀರ್ ಅವರು, ನಸೀರ್ ಅವರು, ಜಬ್ಬಾರ್ ಅವರು ಎಲ್ಲರೂ ಒಪ್ಪಿಗೆ ತೊಗೊಂಡೆ ಕೊಟ್ಟಿದ್ದಾರೆ. ಮತ್ತು ಒಪ್ಪಿಗೆ ತಗೊಂಡ ಮೇಲೆ ಇದೇನಿದು ಅದು ಗೊತ್ತಿಲ್ಲ, ಅದು ಪಾರ್ಟಿಗೆ ಅವ್ರಿಗೆ ಸಂಬಂಧಪಟ್ಟಿತ್ತು. ಪಾರ್ಟಿ ಲೀಡರ್ಶಿಪ್ ಎಲ್ಲವನ್ನೂ ಗಮನ ಕೊಡ್ತದಲ್ಲ, ಅವ್ರಿಗೆ ಸಂಬಂಧಪಟ್ಟಿದ್ದು. ಸೊ ಒಪ್ಪಿಗೆ ತೊಗೊಂಡೇ ಕೊಟ್ಟಿದ್ದಾರೆ, ಒಂದು ಟೇಬಲ್ ಮೇಲೆ ಕೂರಿಸೇ ಮಾತಾಡಿಸೇ ಕೊಟ್ಟಿದ್ದಾರೆ. ಅವಾಗ ಅವ್ರು ಒಪ್ಕೊಂಡಿದ್ರು? ಹೌದು, ನಿಶ್ಚಿತವಾಗ್ಲೂ ಒಪ್ಕೊಂಡಿದ್ರು. ಆ ನಂತರ ನಿಮ್ಮಲ್ಲಿ ಚರ್ಚೆ ಏನೂ ಆಗಲಿಲ್ವಾ? ದಲಿತ ಶಾಸಕರು ಸಚಿವರುಗಳ ಸಭೆ ಅಂತಾಗುತ್ತೆ, ST ಶಾಸಕರು ಸಚಿವರ ಸಭೆ ಆಗುತ್ತೆ, ಒಕ್ಕಲಿಗ ಶಾಸಕರು ಸಚಿವರ ಸಭೆಗಳಾಗ್ತವೆ, ಅಲ್ಪಸಂಖ್ಯಾತ ಶಾಸಕರು ಸಚಿವರ ಸಭೆಗಳಾಗಲಿಲ್ವಾ? ಆಗಿದೆ, ಸಭೆ ಆಗಿದೆ, ಚರ್ಚೆ ಆಗಿದೆ. ಇಲ್ಲ, ಕೆಲಸ ಮಾಡಬೇಕು ಅಂತ ತೀರ್ಮಾನ ಆಯಿತು. ಯಾರ್ಯಾರಿಗೆ ಜವಾಬ್ದಾರಿ ಕೊಡ್ತಾರೆ ಅವರು ಹೋಗಿ ಅಲ್ಲಿ ಕೆಲಸ ಮಾಡಬೇಕಂತ ತೀರ್ಮಾನ ಆಯಿತು. ಆವಾಗ ನಮಗೆ ಜವಾಬ್ದಾರಿ ಕೊಟ್ಟರು, ನಾವು ಹೋಗಿ ಕೆಲಸ ಮಾಡಿದ್ದೀವಿ. ಓಕೆ. ಸೊ ಎಲ್ಲನೂ ಕೂತ್ಕೊಂಡು ನಾವೆಲ್ಲರೂ ಮಾತಾಡಿದ್ದೀವಿ. ಯಾವುದು ಸರ್ಪ್ರೈಸ್ ಇಲ್ಲ ಅಥವಾ ಯಾರಿಗೋ ಬಿಟ್ಟು ಹೋಗಿದ್ದಂಥದ್ದು ಅಲ್ಲ. ಎಲ್ಲರೂ ಹೋಗಿ ಗೆಲ್ಲಿಸ್ಬೇಕಪ್ಪ, ನಮ್ಮ ಜೊತೆ ಮಾತಾಡಿಕೊಂಡೇ ಕೊಟ್ಟಿದ್ದಾರೆ. ನಾವು ಹೋಗಿ ಯಾರಿಗೆ ಜವಾಬ್ದಾರಿ ಕೊಡ್ತಾರೆ ಅವ್ರ ಜವಾಬ್ದಾರಿ ಅದು ಹೋಗಿ ಮಾಡಬೇಕು ಅಂತಲೇ ಮಾತಾಗಿದೆ. ತಾವು ಮೂಲ ಕಾಂಗ್ರೆಸ್ಸಿಗರು ಸರ್, ಕಾಂಗ್ರೆಸ್ನ ವರ್ಕ್ ಕಲ್ಚರ್ ಹೆಂಗೆ ಅಂತ ಗೊತ್ತು. ನೀವು ಯೂತ್ ಕಾಂಗ್ರೆಸ್ನಲ್ಲಿ ಬೆಳೆದು ಬಂದಂಥವರು. ಹಾಗಿದ್ದಾಗ ಒಂದು ಚುನಾವಣೆಗೆ ಅಂತ ಪಕ್ಷ ಜವಾಬ್ದಾರಿ ಕೊಟ್ಟಾಗ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅಂತ ಯಾರಿಗೂ ಅನ್ನಿಸ್ಲಿಲ್ವಾ? ಅಲ್ಲಿ ಜಬ್ಬಾರ್ ಅವ್ರ ಮನೆ ಅದೇ ಏನು ಸಾದಿಕ್ ಪೈಲ್ವಾನ್ರ ಮನೆಯಿಂದ 2 ಬೀದಿ ಆಚೆ ಜಬ್ಬಾರರ ಮನೆ ಅಂತೆ. ಜಬ್ಬಾರರ ಮನೆಗೆ ಹೋಗಿ ಒಬ್ಬರು ಕರೀಲಿಲ್ವಾ ಅವ್ರನ್ನ? ಬನ್ನಿ ಎಲೆಕ್ಷನ್ಗೆ, ಪ್ರಚಾರಕ್ಕೆ ಬನ್ನಿ ಅಂತ ಕರೆಯೋದಿಲ್ವಾ? ಈಗ ಹಿಂಗೆ ಎಲೆಕ್ಷನ್ ನಡೆಯೋದು. ಈಗ ಒಂದು ಆಪಾದನೆಗೆ ಇನ್ನೊಂದು ಆಪಾದನೆ ಮಾಡ್ಕೊಂಡು ನಾನು ಕೂತ್ಕೊಳ್ಳೋಕೆ ಬಂದಿಲ್ಲ ಅಜಿತ್ ಅವರು. ಪಾರ್ಟಿ ಲೀಡರ್ಶಿಪ್ ಅವ್ರಿಗೆ ಮಾತಾಡಿದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮತ್ತು ಪಾರ್ಟಿ ಪ್ರೆಸಿಡೆಂಟ್ ಅವ್ರಿಗೆ ಮಾತಾಡಿದ್ದಾರೆ, ಆಹ್ವಾನಿಸಿದ್ದಾರೆ. ಅರ್ಥ ಆಯ್ತಲ್ಲ? ಯಾರ್ಯಾರು ಮಾತಾಡಬೇಕು ಎಲ್ಲರೂ ಮಾತಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಇದೆಲ್ಲ ಆಗಿ ನಡೆದೋಗಿರೋದು ಕತೆ. ಈಗ ಮತ್ತೆ ಹಿಂದಕ್ಕೆ ಹೋಗಿ ಮತ್ತೆ ಅಂದರೆ ಒಂದು ಇರ್ರಿವರ್ಸಿಬಲ್ ಡೆಂಟ್ ಆಗಿದೆ ಮುಸ್ಲಿಂ ವೋಟ್ ಬ್ಯಾಂಕಿಗೆ ಅನ್ನುವ ಫೀಲಿಂಗ್ ಇಲ್ಲ. ಒಂದು ಮಾತು ತಿಳ್ಕೊಳ್ಳಿ, ಮುಸ್ಲಿಂ ಸಮುದಾಯ ಯಾರ್ದು ವೋಟ್ ಬ್ಯಾಂಕ್ ಅಲ್ಲ, ಅದು ಒಂದು ಸಮಾಜ. ಅವ್ರಿಗೂ ಕೂಡ ಪ್ರಜ್ಞೆಯಿಂದ ತೀರ್ಮಾನ ಮಾಡ್ತಕ್ಕಂಥ ಒಂದು ಸಮಾಜ. ಒಂದು ಎಲೆಕ್ಷನ್ನಲ್ಲಿ ಜಾಸ್ತಿ ಒಂದು ಪಾರ್ಟಿಗೆ ವೋಟ್ ಆಗಿರ್ಬೋದು, ಇನ್ನೊಂದು ಎಲೆಕ್ಷನಲ್ಲಿ ಸ್ವಲ್ಪ ಕಡಿಮೆ ಹಾಕಿರ್ಬೋದು. ಅದು ನಾವು ರೆಸ್ಪೆಕ್ಟ್ ಮಾಡಬೇಕು. ಅರ್ಥ ಆಯ್ತಾ? ಮತ್ತು ಇರ್ರಿವರ್ಸಿಬಲ್ಲು ಆ ಥರ ಅಂಥದ್ದು ಇಲ್ಲ. ಪ್ರತಿ ಚುನಾವಣೆಯಲ್ಲಿ ಬೇರೆ ಸಂದರ್ಭ ಇರ್ತದೆ, ಪ್ರತಿ ಚುನಾವಣೆಯಲ್ಲಿ ವಿಷಯ ಬೇರೆಗಳು ಇರ್ತವೆ, ಇಶ್ಯೂಸ್ ಇರ್ತವೆ, ವಾತಾವರಣ ಏನಿದೆ, ಹೇಗೆ, ಅದೆಲ್ಲ ತೀರ್ಮಾನ ಆಗುತ್ತೆ. ಸೊ
ಪ್ರಜಾಪ್ರಭುತ್ವದಲ್ಲಿ ಈಗ 70% ನಮ್ಮ ಪಾರ್ಟಿಗೆ ವೋಟ್ ಹಾಕಿದ್ದಾರೆ, 30% ಹಾಕದೇ ಇರ್ಬೋದು. ನಮ್ಮ ಪಾರ್ಟಿ ಅಂತ ಅವ್ರು ಅಂತಾರೆ, ವಾಟ್ ಎವರ್ ಇಟ್ ಇಸ್ ಡಿಬೇಟೇಬಲ್. ಓಕೆ, ಅಲ್ಲಿ ಇದೆ ಅಲ್ಲ, ಯು ಹ್ಯಾವ್ ಗಾಟ್ ಬೂತ್ ವೈಸ್ ಅಲ್ವಾ, ನೋಡ್ಕೊಂಡ್ರೆ ದಾವಣಗೆರೆ ದಕ್ಷಿಣದಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ 70% ನಮ್ಗೆ ವೋಟ್ ಹಾಕಿದೆ. ಹೌದು, ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕಿದರೆ 30% ಹಾಕಿಲ್ಲ. ಪ್ರಜಾಪ್ರಭುತ್ವದಲ್ಲಿ ವಿ ಶುಡ್ ರೆಸ್ಪೆಕ್ಟ್ ದಟ್. ನಾಳೆ ನಾವು ನಮ್ಮ ಪಾರ್ಟಿಯಲ್ಲಿ ಹೋಗಿ ಕನ್ವಿನ್ಸ್ ಮಾಡಬೇಕು. ಆ ಥರ ಬೇರೆ ಬೇರೆ ಸಮುದಾಯದ ಕೆಲವರು ಹಾಕಿಲ್ಲ ನಮ್ಗೆ ವೋಟ್. 100% ಎಲ್ಲರೂ ಹಾಕಿಲ್ವಲ್ಲ, ಎಲ್ಲರೂ ಅವ್ರವ್ರ ತೀರ್ಮಾನಗಳು ಮಾಡಿ ಅವ್ರಿಗೇನು ಅನಿಸಿದೆ ಸರಿ ಅಂತ ಅವ್ರು ವೋಟ್ ಹಾಕಿದ್ದಾರೆ. ಎಲ್ಲರಿಗೂ ಹೋಗಿ ನಾವು ಕನ್ವಿನ್ಸ್ ಮಾಡ್ತಕ್ಕಂಥ ಕೆಲಸ ನಮ್ಮದು ನೆಕ್ಸ್ಟ್ 2 yearsಲ್ಲಿ ಮಾಡ್ತೀವಿ. ಕಾಂಗ್ರೆಸ್ಸಿಗೆ ಅತಿ ದೊಡ್ಡ ಥ್ರೆಟ್ ಇರೋದೇ AIMIM, SDPIನಂಥ ಪಕ್ಷಗಳಿಂದ. ದಾವಣಗೆರೆ ದಕ್ಷಿಣದಲ್ಲಿ 19,000 ವೋಟ್ ತಗೊಂಡ್ರಿ ಈ ಸಲ ಅವರು. ಥ್ರೆಟ್ ಅಂತಿಲ್ಲ, ವಿ ಹ್ಯಾವ್ ಟು ಫೈಟ್ ಬ್ಯಾಕ್. ಕಾಂಗ್ರೆಸ್ಗೆ ಒಂದು ಸಮಸ್ಯೆ ಏನಂದರೆ ವಿ ಆರ್ ಅ ನ್ಯೂಟ್ರಲ್ ಪಾರ್ಟಿ. ನಾವು ಎಲ್ಲರಿಗೂ ಒಂದು ವೇದಿಕೆಯಲ್ಲಿ ತರ್ತಕ್ಕಂಥ ಪಾರ್ಟಿ. ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಮೇಲ್ಜಾತಿ, ಹಿಂದುಳಿದ ವರ್ಗ, ದಲಿತರು ಎಲ್ಲರಿಗೂ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ತರ್ತಕ್ಕಂಥ ಪಕ್ಷ ನಾವು. ಕೆಲವು ಸತಿ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಈಗ ನಮ್ಮ ಫ್ರೆಂಡ್ಸ್ ಇದ್ದಾರೆ BJPಯಿಂದ, ಅವರು ಕೆಲವ್ರನ್ನ ಬಿಟ್ಟೆ ಮಾಡ್ತಾರೆ. ಅವ್ರ ಐಡಿಯಾಲಜಿ ಅದು, ಅವ್ರ ಪೊಲಿಟಿಕಲ್ ಸ್ಟ್ಯಾಂಡ್ ಅದು. ಸೊ ಅವ್ರಿಗೆ ಈಸಿ ರಾಜಕಾರಣ ಮಾಡೋದು. ಓಕೆ, ಆಯಿತಾ, ಒಂದು ಸೆಕ್ಷನ್ ಆಫ್ ಸೊಸೈಟಿನ ಬೈದು ಅವ್ರು ಚುನಾವಣೆ ಮಾಡ್ಬೋದು, ರಾಜಕಾರಣ ಮಾಡ್ಬೋದು. ನೀವು ಬೇಡ ಅಂಥೇಳಿ ಸಂಘಟನೆ ಮಾಡ್ಬೋದು. ಕಾಂಗ್ರೆಸ್ ಆ ಥರ ಇಲ್ಲ. ನಮಗೆ ಎಲ್ಲರೂ ಬೇಕು. ಯಾವ ಸಮುದಾಯ ನೀವು ಹೇಳ್ತೀರಿ, ಯಾವ ಧರ್ಮ ನೀವು ಹೇಳ್ತೀರಿ. ಸೊ ನಮಗೆ ಇರ್ತಕ್ಕಂಥ ಚಾಲೆಂಜಸ್ ಇದೆಯಲ್ಲ, ಫಾರ್ ಎನಿ ಸೆಂಟ್ರಿಸ್ಟ್ ಪಾರ್ಟಿ ಇನ್ ದ ವರ್ಲ್ಡ್, ಈ ಚಾಲೆಂಜಸ್ ಭಾಳ ದೊಡ್ಡ ಚಾಲೆಂಜಸ್. ಕೆಲವು ಮುನ್ಸ್ಕೋತಾರೆ ಫಾರ್ ಕಾರಣ ಇಟ್ಕೊಂಡೇ ಇರ್ತಾರೆ. ಆಯಿತು, ನಮ್ಮಿಂದನೂ ಕೆಲವು ಸತಿ ಲೋಪ ಆಗುತ್ತಪ್ಪ. ಕೆಲವು ಬ್ಯಾಲೆನ್ಸ್ ಮಾಡೋಕ್ಕೆ ಅವ್ರು ಅಲ್ಲಿ ಏನು ಹೇಳ್ತಾರೆ, ಇವ್ರಿಗೆ ಓಲೈಕೆ ಮಾಡೋಕ್ಕೆ ನೀವು ಮಾಡಿದ್ದೀರಿ ಅಂತ. ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ಬಜೆಟ್ ಆಯಿತು, ಅಲ್ಪಸಂಖ್ಯಾತರಿಗೆ 4,800 ಕೋಟಿ ಬಜೆಟ್ ಕೊಟ್ಟಿದ್ದೀವಿ. 4,40,000 ಕೋಟಿ ಬಜೆಟಲ್ಲಿ ನಾವು 4,500 5,000 ಹತ್ರ ಅಲ್ಪಸಂಖ್ಯಾತಕ್ಕೆ ಕೊಟ್ಟಿದ್ದೀವಿ. ನಮ್ಮ BJP ಸ್ನೇಹಿತರು ನೀವು ಓಲೈಕೆ ಕೊಟ್ಟಿದ್ರಿ ಅಂತಾರೆ. ಅಂದರೆ ಸಮಾಜದಲ್ಲಿ ಅಲ್ಪಸಂಖ್ಯಾತರು ಕೂಡ, ಬರೀ ಮುಸಲ್ಮಾನರು ಕೊಟ್ಟಿಲ್ಲ, ಅಲ್ಪಸಂಖ್ಯಾತರಿಗಂತ ಕೊಟ್ಟಿದ್ದೇವೆ. ಅಲ್ಪಸಂಖ್ಯಾತರು ಕೂಡ ಸಮಾಜದಲ್ಲಿ ಒಂದು ಈಕ್ವಲ್ ಸಿಟಿಸನ್ ಅಲ್ವಾ. ಅವ್ರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಅವ್ರನ್ನ ಕೂಡ ಕಾರ್ಯಕ್ರಮ ಕೊಡಬೇಕಲ್ಲ. ಅವರು ಕೂಡ ಟ್ಯಾಕ್ಸ್ ಪೇಯರ್ಸ್ ಅಲ್ವಾ. ಸೊ ನಾವು ಎಲ್ಲರನ್ನ ಬ್ಯಾಲೆನ್ಸ್ ಮಾಡಬೇಕು. ಆವಾಗ ನಮ್ಮ ವಿರೋಧಿಗಳು ಏನು ಹೇಳ್ತಾರೆ ರಾಜಕೀಯವಾಗಿ, ನೀವು ಓಲೈಕೆ ಮಾಡ್ತಾಯಿದ್ದೀರಿ ಅಂತಾರೆ. ಹಿಂದೂ ಸಮುದಾಯದಲ್ಲಿ ಹೋಗಿ ಒಂದು ಸಂಶಯ ಮೂಡಿಸ್ತಕ್ಕಂಥ ಒಂದು ಪ್ರಯತ್ನಗಳು ಮಾಡ್ತಾರೆ. ಸೊ ನಾವು ಇದನ್ನು ಬ್ಯಾಲೆನ್ಸ್ ಮಾಡಬೇಕು, ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ಸಮಾಜವನ್ನು ಒಗ್ಗಟ್ಟಾಗಿ ತೊಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕು. ಸೊ ಇಟ್ ಈಸ್ ಅವರ್, ಈಗ SCP TSP ಕಾರ್ಯಕ್ರಮ, ಈಗ ದಲಿತ ಸಮುದಾಯಕ್ಕೆ, SC ST ಸಮುದಾಯಕ್ಕೆ ಅವರ ಜನಸಂಖ್ಯೆ ಅನುಗುಣವಾಗಿ ಬಜೆಟಲ್ಲಿ ಪ್ರಾವಿಷನ್ ಅಂತ ಮಾಡಿರೋದೇ ಕಾಂಗ್ರೆಸ್ಸು. ಅದನ್ನು ತೊಗೊಂಡೋಗಿ ಬೇರೆ ಸಮುದಾಯಕ್ಕೆ ಹೇಳ್ತಾರೆ. ಬಟ್ ಆ್ಯಸ್ ಎ ಪಾರ್ಟಿ ನಾವು ಸಾಮಾಜಿಕ ನ್ಯಾಯ ಕೊಡಬೇಕಂತ ಜವಾಬ್ದಾರಿ ನಮ್ಮದಿರ್ತದೆ. ಜೊತೆಗೆ ತೊಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮದಿರ್ತದೆ. ಯಾವ ವರ್ಗಕ್ಕೆ ಶಕ್ತಿ ಇಲ್ಲ, ಧ್ವನಿ ಇಲ್ಲ, ಅವ್ರನ್ನ ವಿಶೇಷವಾದಂಥ ಒಂದು ರೀತಿಯಲ್ಲಿ ನೋಡ್ಕೊಂಡು ತೊಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮದಿರ್ತದೆ. ಸೊ ನಾವು ನಮ್ಮ ರಾಜಕಾರಣ ಇವತ್ತಿನ ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ರೈಟ್ ವಿಂಗ್ ಪಾರ್ಟೀಸ್ನ, ಬಲಪಂಥೀಯರ ಇದ್ದಿದೆ, ಈಗ ಭಾಳ ದೊಡ್ಡ ಶಕ್ತಿಯಿಂದ ಬೆಳೆದವರಲ್ಲ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಭಾಳ ಕಷ್ಟದಿಂದ ರಾಜಕಾರಣ ಮಾಡಬೇಕಂತ ಪರಿಸ್ಥಿತಿಗಳಿರ್ತವೆ. ಸೊ ಇವತ್ತು ಕೂಡ ಚಾಲೆಂಜಿಂಗ್ ಸರ್ಕಮ್ಸ್ಟೆನ್ಸಸ್ ಇದು, ಬಟ್ ವಿಲ್ ಓವರ್ಕಮ್. ಅಲ್ಲಿ ನೀವು ರೈಟ್ ವಿಂಗ್ ಪಾರ್ಟಿಗಳು ಬೆಳೆದಿದ್ದಾವೆ ಅಂದರೆ ಲೆಫ್ಟ್ ವಿಂಗ್ ಪಾರ್ಟಿಗಳು ಇರ್ರೆಲೆವೆಂಟ್ ಆದವು. ಸೆಂಟ್ರಿಸ್ಟ್ ಅಂತ ತಮ್ಮನ್ನು ತಾವು ಹೇಳಿಕೊಳ್ಳುವಂಥ ಪಕ್ಷ ತುಷ್ಟೀಕರಣದಲ್ಲಿ ನಿರತವಾಗಿದೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದೇ ನಾನು ಅದಕ್ಕೆ ಸರಿಯಾಗಿ 19 ಜನ ನಿಮಗೆ ಅಸ್ಸಾಂನಲ್ಲಿ ಗೆದ್ದಿರೋದು ಸರ್, ಅದರಲ್ಲಿ 18 ಜನ ಮುಸ್ಲಿಮ್ಸು. ಹೌದು, 2 ಪಶ್ಚಿಮ ಬಂಗಾಳದಲ್ಲಿ ಗೆದ್ದಿದ್ದಾರೆ, 2 ಮುಸ್ಲಿಮ್ಸು. ಕೇರಳದಲ್ಲಿ ಮುಸ್ಲಿಂ ಲೀಗ್ ನಿಮ್ಮ ಅಲಯನ್ಸ್ ಇದೆ, 22 ಜನ ಗೆದ್ದಿದ್ದಾರೆ, 22ಕ್ಕೆ 22 ಮುಸ್ಲಿಮ್ಸು, ಅದರ ಜೊತೆಗೆ ತಮ್ಮ ಪಕ್ಷದಿಂದ 8 ಜನ ಮುಸ್ಲಿಮ್ಸು. ಹೌದು, ಹಂಗಿದ್ದಾಗ ಮಾತಾಡ್ಕೊಳ್ಳೋದಕ್ಕೆ ಅವ್ರಿಗೊಂದು ಅವಕಾಶ ಕೊಟ್ಟಂಗಲ್ವಾ? ಇಲ್ಲ, ಅದಕ್ಕೆ ನೀವು ಹಿನ್ನೆಲೆ ನೋಡಬೇಕಾಗುತ್ತೆ. ಆಸಾಮಲ್ಲಿ ಡಿಲಿಮಿಟೇಷನ್ ಮಾಡಿದ್ರು, ಕ್ಷೇತ್ರ ಮರು ವಿಂಗಡಣೆ ಮಾಡಿದರು. ಹೌದು, ಆ ಮರು ವಿಂಗಡಣೆ ಮಾಡಿದಾಗ ಯಾವ ರೀತಿ ಮಾಡಿದ್ದಾರೆ ಮರು ವಿಂಗಡಣೆ? ಇದೇ BJP ಸರ್ಕಾರ ಮಾಡಿರ್ತಾನೆ. ಎಲ್ಲ ಮುಸ್ಲಿಂ ಸಮುದಾಯದ ಮತದಾರರಿಗೆ ಈಗ ಒಂದು ಕ್ಷೇತ್ರ ವಿಂಗಡಣೆ ಮಾಡಬೇಕಾದ್ರೆ ಜಾಗ್ರಫಿಕಲಿ ನೀವು ನೋಡ್ತೀರಿ,
ಏನು ಸೂಟೇಬಲ್ ಅಪ್ಪ, ಇಷ್ಟು ಜಾಗ್ರಫಿಗೆ ಇಷ್ಟು ಜನಸಂಖ್ಯೆ ಒಂದೊಂದು ಕ್ಷೇತ್ರದಲ್ಲಿ ಇರಬೇಕು. ಓಕೆ, ಆ ಸಮಸ್ಯೆ ಬಂದಾಗ ಪ್ರತಿನಿಧಿ ಹತ್ರ ಹೋಗ್ತಕ್ಕಂಥದ್ದು ಏನೇ ಇದ್ರೂ ಸಂಘಟನೆ ಮಾಡೋಕ್ಕೆ, ಡೆವಲಪ್ಮೆಂಟ್ ಮಾಡೋದಕ್ಕೆ ಇರಬೇಕು, ಅನುಕೂಲ ಆಗಬೇಕು. ಆಸಾಮ್ನ ನೀವು ಡಿಲಿಮಿಟೇಷನ್ ತೆಗೆದು ನೋಡಿ, ಏನು ಮಾಡಿದ್ದಾರೆ ಇವರು, ಎಲ್ಲ ಅಲ್ಪಸಂಖ್ಯಾತರನ್ನು ಒಂದು 22-23 ಕ್ಷೇತ್ರದಲ್ಲಿ 24 ಕ್ಷೇತ್ರ ಒಳಗಡೆ ಎಲ್ಲ ಅಲ್ಪಸಂಖ್ಯಾತರ ಜನಸಂಖ್ಯೆನೂ ತಳ್ಬಿಟ್ಟಾರೆ. ಓಕೆ, ಒಂದು ಕಡೆಯಿಂದ ಶುರುವಾದರೆ ಒಂದು ಕ್ಷೇತ್ರ ಇನ್ನೊಂದು ಕಡೆವರೆಗೂ ಹೋಗುತ್ತೆ. ಯಾಕೆಂದ್ರೆ ಅಲ್ಲಿಂದ ಅಷ್ಟೇ ಮಾಡಿ ಕಾರ್ವೌಟ್ ಮಾಡಿ ಈ ಕಡೆ ಮಾಡಿ ಎಲ್ಲ ನಾನ್ ಮುಸ್ಲಿಂ ಏರಿಯಾನ, ಹಿಂದೂ ಏರಿಯಾನ ಸಪ್ರೇಟ್ ಆಗಿ ಮಾಡಿದ್ದಾರೆ. ಆದ ನಂತರ ಅದೇ ತಪ್ಪು, ಅದೇ ಬೇಸಿಕಲಿ ಪ್ರಜಾಪ್ರಭುತ್ವಕ್ಕೂ ಅದು ಸರಿ ಇಲ್ಲ, ಮತ್ತು ಸಂವಿಧಾನದಲ್ಲಿ ಇರ್ತಕ್ಕಂಥ ಆಶಯಗಳಿಗೆ ವಿರುದ್ಧವಾದಂಥ ನಿಮ್ಮ ಇದೇ ದೃಷ್ಟಿಕೋನ ಬೇರೆ ಇರ್ಬೋದು, ನನ್ನ ದೃಷ್ಟಿಕೋನ ನಾನು ಮಾತಾಡ್ತಾ ಇದ್ದೇನೆ. ಸೊ ನೀವು ಆ ಥರ ಬೇರೆ ಬೇರೆ ಮಾಡಿ. ಒಂದು, ಎರಡನೇದು, ಅಲ್ಲಿ ಕೋಮುವಾದಂಥ ರಾಜಕಾರಣ ಮಾಡಿ, ಮುಸ್ಲಿಂ ಹಿಂದೂ ಅಂತ ನೀವು ಒಂದು ರೀತಿ ಪೋಲರೈಸಿಂಗ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿ, ಸಮುದಾಯ ನಡುವೆ ಕಂದಕ ಸೃಷ್ಟಿ ಮಾಡಿ ವಿಷದ ಬೀಜ ಬಿತ್ತನೆ ಮಾಡಿಬಿಟ್ರೆ ಏನಾಗುತ್ತೆ ಮತ್ತೆ? ಇದೇ ಥರ ಆಗೋದು. ಸೊ ನೀವು ಬರೀ ಮುಸ್ಲಿಂ ಗೆದ್ದಿದ್ದೀರಿ ಅಂತ ಹೇಳ್ಬಿಟ್ರೆ ಹಿಂದಿನ ಡಿಲಿಮಿಟೇಷನ್ ಏನಿತ್ತು, ಇವತ್ತಿನ ಡಿಲಿಮಿಟೇಷನ್ ಏನಿದೆ, ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟು ಮುಸ್ಲಿಂ ಸಮುದಾಯದ ಮತದಾರನ ನೀವು ತಳ್ಳಿದಿರಿ ಏನಂತ ತಾವು ನೋಡಿ. ಹಾಗಾಗಿ ಕಾಂಗ್ರೆಸ್ಸಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಮುಸ್ಲಿಮ್ಸ್ ಗೆದ್ದವ್ರೆ. ಅಂದರೆ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಿರುವ ಕ್ಷೇತ್ರಗಳಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡೋದು ಬಿಟ್ಟು ಬೇರೆ ಏನೋ ಆಪ್ಷನ್ ಇಲ್ಲ ಅಂತಿರ್ತಾವೆ. ಅಲ್ಲ, ಹಾಗೆ ಕೊಟ್ಟಿದ್ದಾರಲ್ಲ, ಕೊಡಬೇಕಾಗುತ್ತಲ್ಲ. ಮತ್ತು ನೀವು ಆಗ BJPಯವರು ನಮ್ಮನ್ನು ಟಿಕೆಟು ಕೊಡಲ್ಲ, ನಮಗೆ ಮುಸ್ಲಿಂ ಸಮುದಾಯದವ್ರಿಗೆ ಮನುಷ್ಯರಂತನೂ ಪರಿಗಣಿಸಲ್ಲ ಕೆಲವು ಸತಿ, ಭಾಳಷ್ಟು ಸತಿ. ಅವರ ನಡವಳಿಕೆ ನಮ್ಮ ಜೊತೆಗೆ, ಅವರ ಕ್ಯಾಂಪೇನ್ ನಮ್ಮ ವಿರುದ್ಧ, ಅವರ ದ್ವೇಷ ನಮ್ಮ ವಿರುದ್ಧ, ನಾವು ಮತ್ತೆ ಪ್ರಾತಿನಿಧ್ಯನೂ ಕೊಡೋದಿಲ್ಲ. ನಾವು ಏನು ಮಾಡೋದು? ಯಾವ ನ್ಯಾಷನಲ್ ಪಾರ್ಟಿ, ಅದರಲ್ಲೂ ಸೆಕ್ಯುಲರ್ ಪಾರ್ಟಿ, ಅಲ್ಲಿ ಮುಸ್ಲಿಮ್ಸ್ಗೆ ಆಯ್ಕೆ ಇತ್ತು, MIM ನಿಂತಿತ್ತು, ಬದ್ರುದ್ದೀನ್ ಅಜ್ಮಲ್ ಅವರ AUDF ನಿಂತಿದ್ದು, ಕಾಂಗ್ರೆಸ್ಸು ನಿಂತಿದ್ದು. ಇವರು ಮುಸ್ಲಿಂ ಲೀಡರ್ಸು, ಮುಸ್ಲಿಂ ಪಕ್ಷ ಇದ್ದರೂ ಸಹ ಕಾಂಗ್ರೆಸ್ ಸೆಕ್ಯುಲರ್ ಪಾರ್ಟಿ ಎಲ್ಲ ಸಮುದಾಯಗಳಿಗೆ ಜೊತೆಗೆ ತೊಗೊಂಡು ಹೋಗ್ತಾ ಅಂತ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಸೊ ಎಂದಿಗೂ ಮುಸ್ಲಿಂ ಮತದಾರರಿದ್ದಾರಲ್ಲ, ಅವರು ಕೋಮುವಾದಿ ಮತದಾರ ಅಲ್ಲ, ಮೋಸ್ಟ್ ಸೆಕ್ಯುಲರ್ ಮತದಾರರು. ಓಕೆ, ಮುಸ್ಲಿಂ ಸಮುದಾಯದವರು. ಸೊ ನಾವು ಎಲ್ಲ ಸಮುದಾಯದ ಜನರಿಗೆ ನಾವು ನೋಡ್ತೀವಿ ವ್ಯಕ್ತಿ ಹೇಗೆ. ಈ ವಾದ ಕರೆಕ್ಟ್ ಆಗಿದೆ. ಅಂದರೆ AIMIMನವರು ನಿಂತಿದ್ರು, ಬದ್ರುದ್ದೀನ್ ಅಜ್ಮಲ್ರ ಪಕ್ಷವೂ ಇತ್ತು, ಆದರೂ ಸೆಕ್ಯುಲರ್ ಪಕ್ಷ ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ರು. ಅಸ್ಸಾಂನಲ್ಲಿ, ಉತ್ತರ ಪ್ರದೇಶದಲ್ಲಿ ಯಾಕೆ ಹಾಕ್ತಿಲ್ಲ? ಪಶ್ಚಿಮ ಬಂಗಾಳದಲ್ಲಿ ಯಾಕೆ ಹಾಕ್ತಿಲ್ಲ? ಗುಜರಾತ್ನಲ್ಲಿ ಯಾಕೆ ಹಾಕ್ತಿಲ್ಲ? ಮಧ್ಯಪ್ರದೇಶದಲ್ಲಿ ಅಲ್ಲಿನೂ ಇಲ್ಲ ಹಾಕ್ತಾ ಇಲ್ಲ ಅಂತಿಲ್ಲ. ನೀವು ವೆಸ್ಟ್ ಬೆಂಗಾಲಲ್ಲೂ ಕೂಡ ತೃಣಮೂಲ್ ಕಾಂಗ್ರೆಸ್ ಇಸ್ ಎ ಸೆಕ್ಯುಲರ್ ಪಾರ್ಟಿ. ಓಕೆ, ಸೊ ಆ ಪಾರ್ಟಿಗೆ ಹಾಕಬೇಕಾಗುತ್ತೆ. ದೇ ಆರ್ ಮೋರ್, ನಮ್ಮ ಪಕ್ಷಕ್ಕಿಂತ ಅವ್ರಿಗೆ ಶಕ್ತಿ ಜಾಸ್ತಿ ಇದೆ. ಯಾಕಂದರೆ ನಮ್ಮ ಪಾರ್ಟಿಯಿಂದನೇ ಅವ್ರು ಬ್ರೇಕ್ ಆಗಿ BJPಯನ್ನು ಸೋಲಿಸುವ ಕ್ಷಮತೆ ಯಾವ ಪಕ್ಷಕ್ಕಿದೆಯೋ ಆ ಪಕ್ಷಕ್ಕೆ ಮುಸ್ಲಿಮರು ವೋಟ್ ಹಾಕ್ತಾರೆ. ಅದಕ್ಕೆ ಕಾಂಗ್ರೆಸ್ಸೇ ಬೇಕಾಗಿಲ್ಲ ಅಂತ. ನಾಳೆ ದಿವಸ ಕರ್ನಾಟಕದಲ್ಲಿ BJPಯನ್ನು ಸೋಲಿಸುವ ಶಕ್ತಿ SDPIಗೆ ಬಂದಿದೆ ಅನ್ಸಿರಿ, SDPIಗೆ ವೋಟ್ ಹಾಕ್ತಾರೆ. ಈಗ SDPI ಆಗಲಿ MIM ಆಗಲಿ, ಅವರು ಎಲ್ಲ ಸಮುದಾಯದ ವೋಟ್ ತಗೊಂಡು ಪ್ಲಸ್ ಮುಸ್ಲಿಂ ಸಮುದಾಯದ ವೋಟ್ ತೊಗೊಂಡ್ರೆ ಡೆಫಿನೆಟ್ಲಿ ಅವ್ರಿಗೂ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಏನು ಸಮಸ್ಯೆ ಬಂದಿದೆ, ಆಸಾಮ್ ಅಂತ ಪ್ರದೇಶದಲ್ಲೇ ನೀವು ನೋಡಿ, ಇಡೀ ಮುಸ್ಲಿಂ ಮತದಾರನ 25 ಕ್ಷೇತ್ರದ ಒಳಗಡೆ ಸೀಮಿತವಾಗಿ ಇಟ್ಬಿಟ್ರು ಸಹ, ಅಲ್ಲಿ ಇಂಥ ಪಕ್ಷ ಇದ್ದರೂ ಸಹ ನಮ್ಮ ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ. ಅಂದರೆ ಸೆಕ್ಯುಲರ್ ಪಾರ್ಟಿ ಬೇಕು ಅಂತ ನಮ್ಮ ಮತದಾರರು, ಆಯಿತಾ? ಸೊ ಸೆಕ್ಯುಲರ್ ಪಾರ್ಟಿಯಾಗಿ ಬೇರೆ ಯಾವುದೇ ಬರಲಿ ಆಲ್ಟರ್ನೇಟ್. ಈಗ ತೃಣಮೂಲ್ ಕಾಂಗ್ರೆಸ್ ಇಸ್ ಸೆಕ್ಯುಲರ್ ಪಾರ್ಟಿ, ವೋಟ್ ಹಾಕಿದ್ದಾರೆ. ಸಮಾಜವಾದಿ ಪಾರ್ಟಿ ಇಸ್ ಸೆಕ್ಯುಲರ್ ಪಾರ್ಟಿ, ವೋಟ್ ಹಾಕಿದ್ದಾರೆ. BSP ವೋಟ್ ಹಾಕಿದ್ದಾರೆ. ಸೆಕ್ಯುಲರ್ ಪಾರ್ಟಿ. ಸಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ SDPI ಇಸ್ ನಾಟ್ ಅ ಸೆಕ್ಯುಲರ್ ಪಾರ್ಟಿ. ನೋ ಐ ಆಮ್ ನಾಟ್ ಟೆಲ್ಲಿಂಗ್ ದೇ ಆರ್ ನಾಟ್ ಸೆಕ್ಯುಲರ್, ದೇ ಆರ್ ನಾಟ್ ಕಮ್ಯುನಲ್ ಅಂತ ಹೇಳ್ತಾ ಇಲ್ಲ. ಯಾವ ಪಾರ್ಟಿಗೆ ಎಲ್ಲ ಸಮುದಾಯದ ವೋಟ್ ತಗೊಳ್ಳುವ ಸಾಮರ್ಥ್ಯ ಇದೆ ಆ ಪಾರ್ಟಿಗೆ ವೋಟ್ ಹಾಕ್ತಾರೆ. ಓಕೆ, ಆ್ಯಂಡ್ ವಿಶೇಷವಾಗಿ ಆ ಪಾರ್ಟಿ ಸೆಕ್ಯುಲರ್ ಇರಬೇಕು. ನಾನು MIM ಅವರು ಬಗ್ಗೆ ನಾನು ವೈಯಕ್ತಿಕವಾಗಿ ಏನು ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ. ಆದರೆ ಇಲ್ಲ, ಇಫ್ ಎನಿ ಪಾರ್ಟಿ ವಾಂಟ್ಸ್ ಟು ಟೇಕ್ ಮುಸ್ಲಿಂ ವೋಟ್, ಅವರು ಬೇರೆ ಸಮುದಾಯದ ವೋಟ್ ತಗೊಳ್ಳೋಷ್ಟು
ಕ್ಷಮತೆ ಇದ್ದರೆ ಮಾತ್ರ ಮುಸ್ಲಿಮ್ಸ್ ಆ ಪಾರ್ಟಿಗೆ ವೋಟ್ ಹಾಕ್ತಾರೆ. ಯಾಕಂದರೆ ನಾವು ನಮ್ಮ ಕಮ್ಯುನಿಟಿ ಈಸ್ ಎ ಸೆಕ್ಯುಲರ್ ಕಮ್ಯುನಿಟಿ. ಈಗ 200 ಕ್ಷೇತ್ರದಲ್ಲಿ ಬೇರೆ ಬೇರೆ ಕಮ್ಯುನಿಟಿಯ ಜನ ಎಲ್ಲರಿಗೂ ವೋಟ್ ಹಾಕ್ತೀವಿ ನಾವು. ಸೊ ಆಸಾಮಿನ ಸಿಚುವೇಶನ್ ನೀವು ನೋಡಿ, ಬಂಗಾಲಿನ ಸಿಚುವೇಶನ್ ನೀವು ನೋಡಿ, UP ಸಿಚುವೇಶನ್ ನೀವು ನೋಡಿ, ಅಲ್ಲಿ ಪ್ರಾಬ್ಲಮ್ ಬಂದಿರೋದೇ ಅದೇ. ನಾವು ಯಾಕೆ ವೋಟ್ ಹಾಕ್ತಾ ಇದ್ದೀವಿ? ಎಲ್ಲೋ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ವೋಟ್ ಹಾಕ್ತಾ ಇದ್ದೀವಿ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ಗೂ ವೋಟ್ ಹಾಕಿದ್ದೀವಿ. ತಮಿಳ್ನಾಡುವಲ್ಲಿ DMKಗೂ ವೋಟ್ ಹಾಕಿದ್ದೀವಿ, ವಿಜಯ್ಗೂ ವೋಟ್ ಹಾಕಿದ್ದೀವಿ, ಕಾಂಗ್ರೆಸ್ ಇಲ್ಲ. ಹಿಂಗಾಗಿ ಸಮಸ್ಯೆ ಇಲ್ಲ. ಇಲ್ಲ, BJP ಇಲ್ಲದೆ ಇದ್ರೂ ಯಾವ ಪಕ್ಷ ಬೇರೆ ಎಲ್ಲ ಸಮುದಾಯಕ್ಕೆ ವೋಟ್ ತಗೊಳ್ಳೋದು ಪಕ್ಷ ಇದೆ ಆ ಪಕ್ಷಕ್ಕೆ ವೋಟ್ ಹಾಕಿದ್ದೀವಿ. ಬರೀ ಮುಸ್ಲಿಮ್ಗೆ ವೋಟ್ ಹಾಕಬೇಕು, ಹಿಂದೂಗೆ ವೋಟ್ ಆದರೆ ಈ ದೇಶದ ಪರಿಸ್ಥಿತಿ ಏನಾಗುತ್ತೆ? ಆ ಥರ ಕ್ಲಿಯರ್ ಕಟ್ ಡಿವೈಡೇ ಮಾಡಿ ಸಮಾಜವನ್ನೇ ಒಡೆದು ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ರೆ ದೇಶದ ಭವಿಷ್ಯ. AIMIM SDPI ಬಗ್ಗೆ ನಿಮ್ಮ ಕಮೆಂಟನ್ನು ನೀವು ಕೊಡೋದಿಲ್ಲ ಅಂತೀರಿ, ಫೈನ್. ನಿಮ್ಮದೇ ಅಲಯನ್ಸ್ನಲ್ಲಿದ್ದಾರೆ ಸರ್ ಕೇರಳದಲ್ಲಿ ಮುಸ್ಲಿಂ ಲೀಗು. ಸೆಕ್ಯುಲರ್ ಪಾರ್ಟಿನಾ, ಕಮ್ಯುನಲ್ ಪಾರ್ಟಿನಾ? ಇಟ್ ಈಸ್ ಹಿಸ್ಟಾರಿಕಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅವ್ರು ಮಾಡ್ಕೊಂಡಿದ್ದು. ಆ ಹಿಸ್ಟ್ರಿ ನೀವು ನೋಡಿದ್ರೆ ಅವರು ಈ ದೇಶದಲ್ಲೇ ಉಳ್ಕೊಂಡು ನಾವು ದೇಶದ ಪ್ರಜೆ, ನಾವು ಎಲ್ಲೂ ಹೋಗೋದಿಲ್ಲ, ನಾವು ಆ ಮುಸ್ಲಿಂ ಲೀಗಿನ ರಾಜಕಾರಣದ ವಿರುದ್ಧವಾಗಿ ಅಂತ ಇವ್ರು ಕಟ್ಕೊಂಡಿರ್ತಾರೆ. ವಿರುದ್ಧವಾಗಿ ಅಲ್ಲ, ಮುಸ್ಲಿಂ ಲೀಗ್ ದೇಶ ವಿಭಜನೆ ಮಾಡ್ತು. ಅದಾದ ಅವರು ಬಾಂಗ್ಲಾದೇಶಕ್ಕೊಂದು ಮುಸ್ಲಿಂ ಲೀಗ್, ಆವಾಗ ಈಸ್ಟ್ ಪಾಕಿಸ್ತಾನ ಆಗಿತ್ತು. ಆ ವಿಭಜನೆಯ ರಾಜಕಾರಣದ ವಿರುದ್ಧವಾಗಿ ಇವ್ರು ಕಟ್ಕೊಂಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ. ಮತ್ತು ಅವ್ರ ಹಿಂದೆನೂ ಲೆಫ್ಟ್ ಜೊತೆಗೂ ಅಲಯನ್ಸಲ್ಲಿದ್ದರು, ನಮ್ಮ ಜೊತೆಗೂ ಅಲಯನ್ಸಲ್ಲಿದ್ದಾರೆ. ಅವರು ಬರೀ ಮುಸ್ಲಿಮ್ ಅಲ್ಲ, ಬೇರೆ ಎಲ್ಲ ಸಮುದಾಯಗೂ ಟಿಕೆಟ್ ಕೊಡ್ತಾರೆ ಮತ್ತು ಬೇರೆ ಎಲ್ಲ ಸಮುದಾಯ ಅವ್ರಿಗೂ ವೋಟ್ ಹಾಕ್ತಾರೆ. ಭಾಳ ಸ್ಪಷ್ಟವಾಗಿ ನೀವು ಕೇರಳ ಪಾಲಿಟಿಕ್ಸ್ ನೀವು ನೋಡಿ, ಮೆಜಾರಿಟಿ ಮುಸ್ಲಿಂ ಏರಿಯಾದಲ್ಲಿ ಹಿಂದೂ ಗೆದ್ದವ್ರೆ, ಮೆಜಾರಿಟಿ ಹಿಂದೂ ಏರಿಯಾದಲ್ಲಿ ಕ್ರೈಸ್ತರು ಗೆದ್ದವ್ರೆ, ಮೆಜಾರಿಟಿ ಹಿಂದೂ ಏರಿಯಲ್ಲಿ ಮುಸ್ಲಿಮ್ನ ಗೆಲ್ಲಿಸಿದ್ದಾರೆ, ಮೆಜಾರಿಟಿ ಕ್ರಿಶ್ಚಿಯನ್ ಏರಿಯಲ್ಲಿ ಹಿಂದೂನ ಗೆಲ್ಲಿಸಿದ್ದಾರೆ. ಕೇರಳದ ಒಂದು ಇದಿದೆಯಲ್ಲ ಸಮಾಜ ಮತ್ತು ಆ ಇಂಜಿನಿಯರಿಂಗ್ ಇದೆಯಲ್ಲ, ಅದ್ಭುತವಾದಂಥ ಇಂಜಿನಿಯರಿಂಗ್. ದೇಶದ ಈಗ BJPಯಲ್ಲಿ 3 ಸೀಟ್ ಗೆದ್ದ ಮೇಲೆ ಅಲ್ಲಿ ಏನು ಮುಂದೆ ಮಾಡ್ತಾರೆ 8-10 ವರ್ಷಕ್ಕೆ ಗೊತ್ತಿಲ್ಲ. ಬಟ್ ಇವತ್ತು ನೀವು ನೋಡಿದ್ರೆ ಮೆಜಾರಿಟಿ ಮುಸ್ಲಿಂ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು ಹಿಂದೂ ಗೆದ್ದವ್ರೆ, ಹಿಂದೂ ಇರೋದ ಕಡೆ ಮುಸ್ಲಿಂ ಗೆದ್ದವ್ರೆ, ಹಿಂದೂ ಇರೋದ ಕಡೆ ಕ್ರಿಶ್ಚಿಯನ್ ಗೆದ್ದವ್ರೆ, ಕ್ರಿಶ್ಚಿಯನ್ ಇರೋದ ಕಡೆ ಹಿಂದೂ ಗೆದ್ದವ್ರೆ. ಅಲ್ಲಿ ಎಲ್ಲೂ ಜಾತಿ ಧರ್ಮದ ಮೇಲೆ ವೋಟ್ ಹಾಕಿಲ್ಲ. ಸೊ ಎಲ್ಲರಿಗೂ ವೋಟ್ ಹಾಕಿಸಿ ಗೆಲ್ಲಿಸ್ತಕ್ಕಂಥ ಸಮಾಜ ಅದು. ಕೇರಳ ಈಸ್ ಎ ವೆರಿ ಡಿಫ್ರೆಂಟ್ ಎಕ್ಸಾಂಪಲ್. ಓಕೆ, ವೆರಿ ಡಿಫ್ರೆಂಟ್. ಕಮಿಂಗ್ ಬ್ಯಾಕ್ ಟು ದಾವಣಗೆರೆ ದಕ್ಷಿಣ, ತಾವು ಹೇಳ್ತಾ ಇದ್ರಿ ಸ್ವಲ್ಪ ಅಸಮಾಧಾನ ಆಗಿದೆ, ಒಂದು 30% ವೋಟ್ ಹೊರಗಡೆ ಹೋಗಿದ್ದಾವೆ, 2 ವರ್ಷ ಟೈಮ್ ಇದೆ, ನಾವು ಕನ್ವಿನ್ಸ್ ಮಾಡ್ತೀವಿ ಅವ್ರಿಗೆ ಅಂತ. ಅದರ ಅರ್ಥ 19,000 ಜನ SDPIಗೆ ಏನು ವೋಟ್ ಹಾಕಿದ್ದಾರೆ ಅವ್ರನ್ನ ನೀವು ಅಪ್ರೋಚ್ ಮಾಡಿ ಕನ್ವಿನ್ಸ್ ಮಾಡಿ ಮತ್ತೆ ಕಾಂಗ್ರೆಸ್ಸಿಗೆ ಮತ ಹಾಕುವಂತೆ ಮಾಡ್ತೀರಿ. ಅಲ್ಲಲ್ಲ, ಫೈನ್, ಒಂದು ಪಕ್ಷವಾಗಿ ಮಾಡಬೇಕಾಗಿರುವ ಕೆಲಸ. ಏನಂತ ಹೇಳಿ ಕನ್ವಿನ್ಸ್ ಮಾಡ್ತೀರಿ ನೀವು? SDPIಗೆ ವೋಟ್ ಹಾಕಿದ್ರೆ BJP ಗೆದ್ದು ಬಿಡುತ್ತೆ ಅಂತ ಹೇಳ್ತೀರಿ. BJPಯ ಗುಮ್ಮ ತೋರಿಸುವುದು ಬಿಟ್ಟು ಮುಸ್ಲಿಂ ಮತದಾರರಿಗೆ ಆಫರ್ ಮಾಡೋದಕ್ಕೆ ಮತ್ತೇನಿದೆ? 100% ಇದೆ. ಈಗ ನಮ್ಮ ಸರ್ಕಾರ ಬಂದ ನಂತರ ಅಲ್ಪಸಂಖ್ಯಾತರಿಗೆ ಅವರ ಬೇರೆ ಸಮುದಾಯಕ್ಕೆ ಹೇಗೆ ಮಾಡಿದ್ದೀವಿ. ಈಗ ನಾನು ಏನಾದರೂ ಹೇಳಿದ್ರೆ ಬರೀ ಅಲ್ಪಸಂಖ್ಯಾತರಿಗೆ ಮಾಡ್ತಾಯಿದ್ದೀರಿ ಅಂತ ಬಿಂಬಿಸ್ಬಿಡ್ತಾರೆ. ಎಲ್ಲ ಬೇರೆ ಸಮುದಾಯಗಳಿಗೆ ಹೇಗೆ ನಾವು ನ್ಯಾಯಕ್ಕೆ ಒದಗಿಸಿದ್ದೀವಿ, ಅಲ್ಪಸಂಖ್ಯಾತರಿಗೂ ಕೂಡ ಒದಗಿಸಿದ್ದೀವಿ. ಇವತ್ತು ಎಜುಕೇಷನಲ್ಲಿ, ಸ್ಕಾಲರ್ಶಿಪ್ಸಲ್ಲಿ, ವಿಶೇಷವಾಗಿ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟಿನ ಕಾರ್ಯಕ್ರಮಗಳಲ್ಲಿ ಮುಖಾಂತರ ಭಾಳಷ್ಟು ನಾವು ಬದಲಾವಣೆಗಳನ್ನು ತರ್ತಾ ಇದ್ದೀವಿ. ಈಗ ನರೇಂದ್ರ ಮೋದಿಯವರು ಹೇಳಿಲ್ವಾ, ಒಂದು ಕೈಯಲ್ಲಿ ಕಂಪ್ಯೂಟರ್, ಒಂದು ಕೈಯಲ್ಲಿ ಕುರಾನ್ ಇಟ್ಕೋಬೇಕು ಮುಸಲ್ಮಾನರು ಯುವಕರು ಅಂತ ಹೇಳಿಲ್ವಾ? ಅವರು ಹೇಳಿ ಬಿಟ್ಬಿಟ್ರು, ನಾವು ಮಾಡ್ತಾ ಇದ್ದೀವಿ. ಉಲೇಮಾಗಳ ಪ್ರೆಸ್ ಮೀಟ್ಗಳನ್ನು ನೋಡಿದ್ರ ತಾವು ಈ ದಾವಣಗೆರೆ? ನೋಡಿದ್ದೀನಿ. ನಮ್ಮಲ್ಲಿ ಟಿಕೆಟ್ ಕೊಡಲಿಲ್ಲ ಅನ್ನೋದು ಒಂದೇ ಇರಲಿಲ್ಲ ಸರ್ ಆಕ್ರೋಶ. ಅಧಿಕಾರಕ್ಕೆ ಬಂದು 3 ವರ್ಷ ಆದ ನಂತರ ಮುಸ್ಲಿಂ ಸಮುದಾಯಕ್ಕೆ ಏನು ಮಾಡಿದ್ದೀರಿ ಅಂತ ಕೇಳಿದ್ರು. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳ್ತಕ್ಕಂಥದ್ದು ಅವರ ಅಧಿಕಾರ, ಅವ್ರು ಕೇಳಬೇಕು, ನಾವು ಉತ್ತರಿಸ್ತೀವಿ. ಅದ್ರ ಬಗ್ಗೆ ಏನೋ ನಾವು ಇದು ಮಾಡ್ಕೊಂಡಿಲ್ಲ. ಬಟ್ ಅಧಿಕಾರ, ಅವ್ರಿಗೆ ಎಲ್ಲಾದರೂ ಕನ್ಫ್ಯೂಷನ್ ಇದ್ದರೆ ಅದನ್ನು ದೂರ ಮಾಡ್ತೀವಿ, ಅವ್ರ ಜೊತೆಗೆ ಕೂತ್ಕೊಂಡು ಮಾತಾಡ್ತೀವಿ. ಮಾತಾಡಬೇಕಾಗುತ್ತೆ ಎಲ್ಲರಿಗೂ. ಒಂದು ಸಮಾಜ ನಡೆಯೋದೇ ನಿಮ್ಮ ಮಾತುಕತೆಯಿಂದ. ಸೊ ಅವರ ಅಧಿಕಾರ ಇದೆ, ಅವ್ರು ಮಾಡಿದ್ದಾರೆ. ಅವ್ರು ನೋವಾಗಿದ್ದರೆ ಯಾಕೆ ನೋವಾಗಿದೆ ಅಂತ ಅರ್ಥ ಮಾಡಿಕೊಂಡು ಅದನ್ನು ಸರಿಪಡಿಸೋಣ.
ಬಟ್ ಈಗ ಭಾಳಷ್ಟು ಜನ ಉಲ್ಮಾಸ್ ನಮ್ಮಲ್ಲಿದ್ದಾರೆ. ಆದರೆ ಕೆಲವರು ಅಗ್ರೆಸಿವ್ ಆಗಿ ನೋವಾಗಿದೆ ಅಂತ ಬಂದು ಹೊರಗೆ ಬಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅಂದರೆ ಎಲ್ಲರೂ ಮಾಡಿದ್ದಾರೆ ಅಂತಿಲ್ಲಲ್ಲ, ಓಕೆ, ಒಂದು ಸೆಕ್ಷನ್ ಮಾಡಿದ್ದಾರೆ. ಆದರೆ ಇಲ್ಲಲ್ಲ, ನಮ್ಮ ಪರ ಅವ್ರ ಪರ ಅಂತಿಲ್ಲ. ಬಟ್ ಪ್ರಜಾಪ್ರಭುತ್ವದಲ್ಲಿ ಅವ್ರ ಅಧಿಕಾರನ ಉಪಯೋಗಿಸಿ ಅವ್ರು ಮಾಡಿದ್ದಾರೆ. ಅವ್ರಿಗೆ ರೀಚ್ ಔಟ್ ಮಾಡಿ ಮಾತಾಡ್ತಕ್ಕಂಥ ಕರ್ತವ್ಯ ನಮ್ಮದು. ನಾವು ನಿಶ್ಚಿತವಾಗ್ಲೂ ಮಾತಾಡಿ ಸರಿ ಮಾಡ್ತೀವಿ. ಇನ್ನೊಂದೆರಡು ಪ್ರಶ್ನೆಗಳನ್ನು ತಗೊಳ್ಳೋಣ. ಸರ್ ನಮಸ್ಕಾರ, ನಾನು ಸುನಿಲ್ ನಾಯ್ಡು ಅಂತ. ಈಗ ನೀವು ಕಾಂಗ್ರೆಸ್ ಪಾರ್ಟಿ ಬಂದು ಸೆಕ್ಯುಲರ್ ಪಾರ್ಟಿ ಅಂತ ಹೇಳ್ತೀರಾ, ಮತ್ತು ಅಲ್ಲಿ ಮುನಿಸ್ಕೊಂಡಿರೋ ಮುಸಲ್ಮಾನ್ ಲೀಡರ್ಸ್ನ ಸಮಾಧಾನ ಮಾಡೋದಕ್ಕೆ ಬೇರೆ ಮುಸಲ್ಮಾನ್ ಲೀಡರ್ಗೆ ಹೋಗಿ ಮಾತಾಡಬೇಕು, ಇಲ್ಲ ಯಾರಾದರೂ ಮೌಲ್ವಿಗಳೇ ಅವ್ರಿಗೆ ಹೇಳ್ತಾ ಕೇಳ್ತಾರೆ, ಯಾಕೆ ಬೇರೆ ಕಮ್ಯುನಿಟಿಯವ್ರು ಹೋಗಿ ಹೇಳಿದ್ರೆ ಕೇಳೋದಿಲ್ವಾ? ಹೇಗೆ ಇದು ಸೆಕ್ಯುಲರಿಸಮ್ ಆಗುತ್ತೆ ಸರ್ ಇದು? ಈಗ ಹೌದು, ಅಲ್ಲಿ ಯಾರೋ ಮುನ್ಸ್ಕೊಂಡಿದ್ರು, ಫಾರ್ ಎಕ್ಸಾಂಪಲ್ ನನಗೆ ಕಳಿಸಿದ್ರು ಅಂತ ತಿಳ್ಕೊಳ್ಳಿ. ನಾನು ಅವ್ರಿಗೆ ಯಾರಿಂದ ಮಾತಾಡಿಸ್ದೆ? ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಮಾತಾಡಿಸಿದ್ದೀವಿ. ನಾನಾಗಲಿ ಸಲೀಂ ಅಹಮದ್ ಅವರು ಇಬ್ರು ಮುಸ್ಲಿಮರಲ್ಲ ಅಂತ. ಆವಾಗ ಅವ್ರು ಯಾರು? ಸಿದ್ದರಾಮಯ್ಯನವರು ಹಿಂದೂ ಸಮುದಾಯದವರು, ಡಿ ಕೆ ಶಿವಕುಮಾರ್ ಅವರು ಹಿಂದೂ ಸಮುದಾಯದವರು. ಅವ್ರು ಮಾತಾಡಿದ್ದಕ್ಕೆ ತಾನೆ ಅವರು ಒಪ್ಕೊಂಡು ಭಾಳಷ್ಟು ಜನ ಬಂದು ಕೆಲಸ ಮಾಡಿರೋದು. ನಿಮಗೆ ಇಷ್ಟ ಇದೆಯೋ ಇಲ್ಲವೋ, ಕಾಂಗ್ರೆಸ್ನಲ್ಲಿ 3 ಬಣಗಳಾಗಿದ್ದಾವೆ. ಒಂದು ಸಿದ್ದರಾಮಯ್ಯನವರ ಬಣ, ಇನ್ನೊಂದು ಡಿ ಕೆ ಶಿವಕುಮಾರರ ಬಣ, ಇನ್ನೊಂದು ಹೈಕಮಾಂಡ್ಗೆ ನಿಷ್ಠರಾಗಿರುವಂಥ ಬಣ. ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಬಣನೂ ಇಲ್ಲ. ಈಗ ನನಗೆ ದಾವಣಗೆರೆ ಹೋಗ್ಬೇಕಂತ ನೀವು ಇದೆ ಅಂತ ಹೇಳಕ್ಕೆ ಹೇಳಿದ್ದು CM ಅವರು DC ಅವರು ಸೇರಿ ಓಕೆ ಹೋಗಪ್ಪ ಮಾಡ್ಬೇಕು, ನೀವೆಲ್ಲ ಗೆಲ್ಬೇಕು ನಾವು ಅಂತ ಹೇಳಿದ್ರು. ಸೊ ಇರ್ತದೆ ರಾಜಕಾರಣದಲ್ಲಿ. ಈಗ BJPಯಲ್ಲಿ 10 ಬಣ ಇದೆ, ಏನು ಮಾಡೋಕ್ಕಾಗುತ್ತೆ? ನೋ ಡೌಟ್. ಪ್ರಜಾಪ್ರಭುತ್ವದಲ್ಲಿ ಬಿಜೆಪಿ ಬಣ ಬಡಿದಾಟದ ಬಗ್ಗೆ ಪ್ರಜಾಪ್ರಭುತ್ವದಲ್ಲಿ ಕಾಂಪಿಟೇಟಿವ್ ಪಾಲಿಟಿಕ್ಸ್ ಇರಬೇಕಾಗುತ್ತೆ. ಓಕೆ, ಪಾರ್ಟಿ ಒಳಗಡೆನೂ ಇರಬೇಕು, ಸಮುದಾಯದ ಒಳಗಡೆನೂ ಇರಬೇಕು. ಆಯಿತು, ನಮ್ಮ ಸಮುದಾಯದಲ್ಲಿ 3-4 ಜನ ಕಾಂಪಿಟೇಟಿವ್ ಪಾಲಿಟಿಕ್ಸ್ ಇರಲಿ. ಓಕೆ, ದೇರ್ ಇಸ್ ನಥಿಂಗ್ ರಾಂಗ್ ಕಾಂಪಿಟೇಟಿವ್. ಬಟ್ ಆ ಕಾಂಪಿಟೇಷನಿಂದ ಸಮುದಾಯಕ್ಕಾಗಲಿ, ನಮ್ಮ ರಾಜ್ಯಕ್ಕಾಗಲಿ ಅಥವಾ ದೇಶಕ್ಕಾಗಲಿ ಲಾಸ್ ಆಗಬಾರ್ದು ಅಷ್ಟೇ. ಸರ್, 1 ವರ್ಷದಿಂದ ನಾಯಕತ್ವ ಬದಲಾವಣೆ ಚರ್ಚೆ ನಡೀತಾ ಇದೆ ಕರ್ನಾಟಕದಲ್ಲಿ. ಸರ್ಕಾರದ ವರ್ಚಸ್ಸಿಗೆ ಒಳ್ಳೆಯದಾ ಕೆಟ್ಟದ್ದಾ? ಸರ್ಕಾರದ ಫಂಕ್ಷನಿಂಗ್ಗೆ ಯಾವುದೂ ಎಫೆಕ್ಟ್ ಇಲ್ಲ. ಪಾರ್ಟಿ ಒಳಗಡೆ ಕೆಲವ್ರ ಕಡೆ ಚರ್ಚೆ ಮಾಡಿದ್ದಾರೆ. ಇದರಲ್ಲಿ ಇಬ್ಬರು ಕೂಡ ನಾಯಕರು, ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಲೀಡರ್ಶಿಪ್ ಏನು ಹೇಳ್ತಾರೆ ಡೆಲ್ಲಿಯಿಂದ ನಾವೆಲ್ಲರೂ ಒಪ್ಕೋತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಅವ್ರದ್ದು ಇವ್ರದ್ದು ವ್ಯತ್ಯಾಸ ಏನಿಲ್ಲ, ಸ್ಟೇಟ್ಮೆಂಟ್ ಒಂದೇ ಇದೆ. ಇವತ್ತು ಕೂಡ, ಈಗ ನೆನ್ನೆನೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯನವರು ಇದ್ದರು, ಡಿ ಕೆ ಶಿವಕುಮಾರ್ ಅವರು ಇದ್ದರು. ಯಾವುದು ಸರ್ಕಾರದ ಫಂಕ್ಷನಿಂಗ್ ಎಫೆಕ್ಟ್ ಆಗಬೇಕು ಅಂದರೆ ಅವ್ರಿಗೆ ಒಂದಕ್ಕೊಂದು ಮಾತಾಡ್ತಾ ಇಲ್ಲಪ್ಪ, ಸೇರ್ತಾ ಇಲ್ಲ, ಓಕೆ, ಡಿಸ್ಕಸ್ ಮಾಡ್ತಾ ಇಲ್ಲ, ಎಲ್ಲ ನಿಂತೋಗಿದೆ, ಆ ಥರ ಇಲ್ವಲ್ಲ. ಭಾಳ ಅಷ್ಟೇ ಗೌರವದಿಂದ, ಪರಸ್ಪರ ಗೌರವದಿಂದ ಒಂದಕ್ಕೊಂದು ಭೇಟಿ ಮಾಡ್ತಾರೆ, ಮಾತಾಡ್ತಾರೆ, ತಮ್ಮ ಫಂಕ್ಷನಿಂಗ್ ಮಾಡ್ತಾ ಇದ್ದಾರೆ. ಹೌದು, ಅವ್ರವ್ರ ರಾಜಕಾರಣದಲ್ಲಿ ಅವ್ರವ್ರದ್ದು ಏನು ಸ್ಟ್ಯಾಂಡ್ ಇದೆ ಅವರು ತಗೋತಾರೆ. ಓಕೆ, ಬಟ್ ಅದಕ್ಕೆ ಗೌರ್ಮೆಂಟ್ ಫಂಕ್ಷನಿಂಗ್ ಯಾವುದು ಎಫೆಕ್ಟ್ ಆಗ್ತಾ ಇಲ್ಲ. ಅಲ್ಲ, ಒಬ್ಬ ಮುಖ್ಯಮಂತ್ರಿ 5 ವರ್ಷ ಪೂರ್ತಿಯಾಗಿ ಇರ್ತಾರೋ ಇರೋದಿಲ್ವೋ ಅನ್ನುವ ಸಂಶಯ ಅಧಿಕಾರಿಗಳಿಗೆ ಬಂದಾಗ ಗೌರ್ಮೆಂಟ್ ಫಂಕ್ಷನಿಂಗ್ನಲ್ಲಿ ತೊಂದರೆ ಆಗೋದಿಲ್ಲ ಅಂತೀರಾ? ಅಧಿಕಾರಿಗಳು ಸರ್ಕಾರ ನಡೆಸೋದು ಬರೀ ಅಧಿಕಾರಿಗಳಲ್ಲ, ಮಂತ್ರಿಗಳು ನಡೆಸ್ತಾರೆ, ಮುಖ್ಯಮಂತ್ರಿಗಳು ನಡೆಸ್ತಾರೆ, ಉಪಮುಖ್ಯಮಂತ್ರಿಗಳು ನಡೆಸ್ತಾರೆ. ಸೊ ಅಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗದೆ ಇದ್ದಾಗ ಇದು ದೊಡ್ಡ ವಿಷಯ ಅಲ್ಲ ಅಂತ ಅನಿಸ್ತಾ ಇದೆ. ನಮ್ಮಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಭಾಳಷ್ಟು ಮಿನಿಸ್ಟರ್ಸು, ದೇ ಆರ್ ಡೂಯಿಂಗ್ ವಂಡರ್ಫುಲ್ ವರ್ಕ್. ಈಗ ನಾವು ನೋಡಿ, 2013ರಿಂದ 2018 ತನಕದ ಸಿದ್ದರಾಮಯ್ಯನವರ ಸರ್ಕಾರವನ್ನು ನೋಡಿದ್ದೀರಿ, ಈ ಸರ್ಕಾರವನ್ನು ನೋಡ್ತಾ ಇದ್ದೀರಿ, ಕಂಪೇರ್ ಮಾಡಿ ಹೇಳಿ ನನಗೆ. ಕಂಪ್ಯಾರಿಸನ್ ಅಂದರೆ ಆ ಸರ್ಕಾರದಲ್ಲೂ ನೋಡಿದ್ದೀವಿ. ನಮ್ಮಲ್ಲಿ ಏನಾಗಿದೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪ್ರೋಗ್ರೆಸ್ ಎಲ್ಲಾದರೂ ಕುಂಠಿತ ಆದರೆ, ಈಗ ನಾವು ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು 2023ರಲ್ಲಿ, ನಾವು ಈ ಸ್ಟಾರ್ಟಪ್ ಎಕೋಸಿಸ್ಟಮಲ್ಲಿ ಇಡೀ ಪ್ರಪಂಚದಲ್ಲಿ 23ನೇ ಸ್ಥಾನ. ಇವತ್ತು ನಾವು 5ನೇ ಸ್ಥಾನಕ್ಕೆ ಬಂದಿದ್ದೇವೆ. ಇಡೀ FDI ಬರ್ತಾ ಇದೆಯಲ್ಲ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಟು ದಿ ಕಂಟ್ರಿ, ಭಾರತ ದೇಶಕ್ಕೆ, ಅದರಲ್ಲಿ 26.11 ಓಕೆ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಈ ವರ್ಷ. ಸೊ ವಿ ಆರ್ ಪ್ರೋಗ್ರೆಸ್ಸಿಂಗ್. ಸೊ ಸರ್ಕಾರದ ಫಂಕ್ಷನಿಂಗ್ ಸರಿ ಇಲ್ಲದೆ ಇದ್ದರೆ, ಸ್ಟೇಬಿಲಿಟಿ ಇಲ್ಲದೆ ಇದ್ದರೆ ಇದು ಬರೋಕ್ಕೆ ಸಾಧ್ಯ ಇಲ್ಲ, ಪ್ರೋಗ್ರೆಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ರಾಜಕಾರಣ ನಡೀತದೆ, ಏನೇನು ತೀರ್ಮಾನ ಆಗಬೇಕು ಪಾರ್ಟಿ ಹೈಕಮಾಂಡ್ ಅವರು ಆ ಟೈಮಲ್ಲಿ ಎಲ್ಲರಿಗೂ ಚರ್ಚೆ ಮಾಡ್ತಾರೆ. ಸೊ ಅವರು ಇಬ್ಬರು ಭಾಳ ಗೌರವದಿಂದ ಹೇಳ್ಕೊಂಡಿದ್ದಾರೆ, ಅಲ್ಲಿ ಏನು ಹೇಳ್ತಾರೆ ಮಾಡ್ತೀವಿ ಅಂತ.
ಹೇಳೋವರೆಗೂ ಇವರು ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇವರು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ನಾಳೆ ದಿವಸ ನಾಯಕತ್ವ ಬದಲಾವಣೆ ಬಂದರೆ ಶಾಸಕರ ಅಭಿಪ್ರಾಯ ಕೇಳ್ತಾರೆ? ಅದು ಗೊತ್ತಿಲ್ಲ. ಕೇಳ್ತಾರೆ ಸರ್? ಇಲ್ಲ, ಗೊತ್ತಿಲ್ಲ. ಓಕೆ, ಗೊತ್ತಿಲ್ಲ. ಏನೇ ಆಗಲಿ ನಾಳೆ ಈವನ್ ಮೆಜಾರಿಟಿ ಆಫ್ ದಿ MLAs ಏನು ಹೇಳಿದ್ದಾರೆ, ಪಾರ್ಟಿ ಹೈಕಮಾಂಡ್ ಏನು ಡಿಸಿಷನ್ ತಗೋತಾರೆ ನಾವು ಮಾಡೋಣ ಅಂತ. ಸೊ ಅಷ್ಟರಲ್ಲಿ ಮುಖ್ಯಮಂತ್ರಿಗಳು ನಮಗೆ ಭಾಳ ಅವೈಲಬಲ್ ಇದ್ದಾರೆ, ಸಂಪರ್ಕದಲ್ಲಿದ್ದಾರೆ ಎಲ್ಲ ಶಾಸಕರ ಜೊತೆಗೆ, ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ. ಉಪಮುಖ್ಯಮಂತ್ರಿಗಳು ಇದ್ದಾರೆ. ಸೊ ನಮಗೆ ಯಾವುದು ಆ ಥರ ಇದು ಅನಿಸ್ತಾ ಇಲ್ಲ. ಓಕೆ, ಸೊ ಫಂಕ್ಷನಿಂಗ್ ಇಸ್ ಸ್ಮೂತ್. KN ರಾಜಣ್ಣ ಮಾಜಿ ಸಚಿವರು ಅವ್ರು ಹೇಳಿದ್ರು, ಹಿಂದಿನ ಟರ್ಮ್ನಲ್ಲಿದ್ದ ಸಿದ್ದರಾಮಯ್ಯ ಎಲ್ಲಿ ಕಳೆದು ಹೋಗ್ಬಿಟ್ಟಿದ್ದಾರೆ, ಅವ್ರು ಎದುರಿಗೆ ಕೇಳಿದ್ದೀನಿ, ನಾನು ಏನಾಗಿ ಹೋಗಿದ್ದೀರಿ ನೀವು ಅಂತ ಕೇಳಿದ್ದೀನಿ ಅಂತಾರೆ. ರಾಜಣ್ಣ ಅವರು ನೋಡಿರುವಂಥ ಬದಲಾವಣೆ, ಅವರು ಗಮನಿಸಿರುವ ಬದಲಾವಣೆ ರಿಜ್ವಾನ್ ಅರ್ಷದ್ ಅವರು ಗಮನಿಸಿದಾರ ಅಂತ ನನ್ನ ಪ್ರಶ್ನೆ. ರಾಜಣ್ಣ ಅವರು ಯಾವಾಗಲೂ ಸ್ವಲ್ಪ ಇಮೋಷ್ನಲ್ ಆಗಿ ಮಾತನಾಡ್ತಕ್ಕಂಥವ್ರು, ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ. ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ಇಮೋಷ್ನಲ್. ಓಕೆ, ಸೊ ಅವ್ರು ಹೇಳ್ತಕ್ಕಂಥ ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಆ್ಯಸ್ ಎ MLA, ಆ್ಯಸ್ ಎ ಪಾರ್ಟಿ ವರ್ಕರ್ ಅಥವಾ ಆ್ಯಸ್ ಎ ಸಿಟಿಸನ್, ಓಕೆ, ನಾನು ಮುಖ್ಯಮಂತ್ರಿಗಳು ನೀವು ದಿನನಿತ್ಯ ಕಾರ್ಯಕ್ರಮಗಳು ನೋಡಿ, ಬೆಳಗಿಂದ ರಾತ್ರಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಅಡ್ಮಿನಿಸ್ಟ್ರೇಟಿವ್ ಕೆಲಸ ಮಾಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳದ್ದು ನೋಡಿ, ಶೆಡ್ಯೂಲ್ ನೋಡಿ, ಕಂಪ್ಲೀಟ್ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ನಮಗೇನೋ ಆ ಥರ ಕಾಣ್ತಾ ಇಲ್ಲ. ಹೌದು, ಆ 2013ರಿಂದ 2018 ಇರ್ತಕ್ಕಂಥ ವಾತಾವರಣ ಬೇರೆ ಇರ್ಬೋದು, ಚಾಲೆಂಜಸ್ ಬೇರೆ ಇರ್ಬೋದು. ಇಲ್ಲ, ಇವತ್ತು ಸ್ವಲ್ಪ ಬೇರೆ ಇರ್ಬೋದು ಪರಿಸ್ಥಿತಿ. ಅವರು ಅಡ್ಮಿನಿಸ್ಟ್ರೇಷನ್ನಲ್ಲಿ ಇವತ್ತು ಕೂಡ ಸಿದ್ದರಾಮಯ್ಯನವರು ಒನ್ ಆಫ್ ದಿ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಇನ್ ದಿ ಕಂಟ್ರಿ ಅಂತ ನಾವು ಹೇಳ್ಬೋದು. ಸೊ ಇವತ್ತು ಅದೇ ರೆಕಾರ್ಡ್ ಇಟ್ಕೊಂಡಿದ್ದಾರೆ. ಓಕೆ ಅಲ್ವಾ? ಓಕೆ, ಅಡ್ಮಿನಿಸ್ಟ್ರೇಷನ್ ಆಯಿತು. ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರನ್ನು, ತಮ್ಮ ಸಪೋರ್ಟ್ ಗ್ರೂಪನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇಲ್ಲ ಅನ್ನುವ ಚರ್ಚೆ ಪಕ್ಷದಲ್ಲಿದೆಯಾ? KN ರಾಜಣ್ಣ ಅವರ ವಜಾ ಆಯಿತು, ಸನ್ನಿವೇಶ ಮತ್ತೆ ಮೆಲಕ್ಕೆ ಹಾಕೋದೇನು ಬೇಡ, ಅವರಾಗ ರಾಜೀನಾಮೆ ಕೊಡ್ತೀನಿ ಅಂತ ಬಂದರು, ಇಲ್ಲ ವಜಾನೇ ಮಾಡ್ಬೇಕು ನಿಮ್ಮದು ಅಂಥೇಳಿ ವಜಾ ಮಾಡಿದ್ರು ಸಿದ್ದರಾಮಯ್ಯನವರ ನಿಷ್ಠರು. RCB ಕಾಲು ತುಳಿತ ಆಗುತ್ತೆ, ಯಾರ್ಯಾರು ತಲೆದಂಡ ಆಯಿತು ಅಂತ ನೋಡಿದರೆ ಸಿದ್ದರಾಮಯ್ಯನವರ ನಿಷ್ಠರದ್ದು. ದಾವಣಗೆರೆ ದಕ್ಷಿಣದ ಗೊಂದಲ ತಲೆದಂಡ ಆಗಿದ್ದು ಸಿದ್ದರಾಮಯ್ಯನವರ ನಿಷ್ಠರದ್ದು. ತಮ್ಮನ್ನು ಬೆಂಬಲಿಸುವವರನ್ನು ಸಿದ್ದರಾಮಯ್ಯನವರು ಪ್ರೊಟೆಕ್ಟ್ ಮಾಡ್ತಿಲ್ವಾ? ಸಿದ್ದರಾಮಯ್ಯನವರು ಈಗ ಹೊರಗೆ ಏನು ಕಾಣುತ್ತೆ ಬೇರೆ ಥರ. ಓಕೆ, ಒಳಗಡೆ ಹೀ ಈಸ್ ಒನ್ ಆಫ್ ದಿ ಟಾಲೆಸ್ಟ್ ಲೀಡರ್ ಆಫ್ ಕಾಂಗ್ರೆಸ್ ಪಾರ್ಟಿ. ಅವರೇ ಚೀಫ್ ಮಿನಿಸ್ಟರ್ ಇದ್ದಾರೆ. ಯಾವುದೇ ತೀರ್ಮಾನಗಳಲ್ಲಿ ಓಕೆ ಅವರ ಒಪ್ಪಿಗೆ ಇಲ್ಲದೆ ತೀರ್ಮಾನಗಳಾಗೋದು ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ಲ? ಬೆಂಬಲಿಗರು ವಿರೋಧಿಗಳು ಅಂತ ಪಕ್ಷದಲ್ಲಿ ಇಲ್ಲ, ಇಷ್ಟು ಮಾತ್ರ ತಿಳ್ಕೊಳ್ಳಿ. ಯಾರೇ ಇನ್ಕ್ಲೂಡಿಂಗ್ DK ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಹಿ ಈಸ್ ಮೈ ಚೀಫ್ ಮಿನಿಸ್ಟರ್, ಮೈ ಲೀಡರ್ ಅಂತ ಹೇಳಿದ್ದಾರೆ. ಅವರ ಆಸ್ಪಿರೇಷನ್ ಬೇರೆ. ಓಕೆ, ಬಟ್ ಆಸ್ಪಿರೇಷನ್ ಇದೆ ಅಂತ ಅವ್ರ ವಿರುದ್ಧವಾಗಿ, ವೈಯಕ್ತಿಕವಾಗಿ ಅವ್ರ ವಿರುದ್ಧ ಇಲ್ಲ, ಸಿದ್ದರಾಮಯ್ಯನವ್ರ ವಿರುದ್ಧ ಇಲ್ಲ, DK ಅವರು ಕೂಡ ಅಥವಾ ಬೇರೆಯವರು ಕೂಡ. ಸೊ ನನಗೆ ಅನ್ಸೋದು ಸಿದ್ದರಾಮಯ್ಯ ಅವ್ರನ್ನ ಬಿಂಬಿಸೋದೇ ವೀಕ್ ಅಂತ ಅದು ತಪ್ಪು. ಸಿದ್ದರಾಮಯ್ಯವರು ಅವರ ರಾಜಕಾರಣದ ಹಾದಿನೇ ಅವ್ರು ಭಾಳ ಮುಂದೆ ಬಂದು ಭಾಳ ಸ್ಟ್ರಾಂಗ್ ಡಿಸಿಷನ್ ಮಾಡ್ತಕ್ಕಂಥವ್ರು, ತೀರ್ಮಾನಗಳು ಮಾಡ್ತಕ್ಕಂಥವ್ರು. ಅನ್ಅಪಾಲಜೆಟಿಕ್ ಅವರ ಪಬ್ಲಿಕ್ ನಡವಳಿಕೆ ಅಲ್ಲ. ಸೊ ನನಗೆ ಅನಿಸೋದಿಲ್ಲ, ಯಾಕಂದರೆ ನಾನು ಕೂಡ ಅವ್ರಿಗೆ ಭಾಳ ಹತ್ತಿರದಿಂದ ನೋಡ್ಕೊಂಡು ಬರ್ತಾ ಇದ್ದೇನೆ. ಹಿ ಈಸ್ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ಬಿಫೋರ್ ಅಂತ ನನಗೆ ಅನಿಸುತ್ತೆ. ಓಕೆ, ನೀವು ಕೂತ್ಕೊಂಡ್ರೆ ಚೇರಲ್ಲಿ CT ರವಿ ಅವರು ಕೂತ್ಕೊಂಡಿದ್ರು, ಇದೇ ಪ್ರಶ್ನೆ ಕೇಳಿದೆ, ನೀವು ಯಾಕೆ ಮುಸ್ಲಿಮರಿಗೆ ಓಟ್ ಕೊಡೋದಿಲ್ಲ ಅಂತ. ಅವ್ರು ಹೇಳಿದ್ರು, ಯಾವ ಬ್ಯಾಂಕ್ನಲ್ಲಿ ಆ ಡೆಪಾಸಿಟ್ ಇಟ್ಟಿರ್ತಾರೋ ಆ ಬ್ಯಾಂಕಿಗೆ ಚೆಕ್ ಕೊಟ್ಟರೆ ಕ್ಯಾಶ್ ಆಗುತ್ತೆ, ಬೇರೆ ಬ್ಯಾಂಕಿಗೆ ಕೊಟ್ಟರೆ ಹೆಂಗೆ ಚೆಕ್ ಕ್ಯಾಶ್ ಆಗುತ್ತದು ಅಂತ. ಕರೆಕ್ಟ್. ನೀವು ಬನ್ನಿ ಓಟ್ ಹಾಕಿ ನಮಗೆ, ಅವಾಗ ಟಿಕೆಟ್ ಕೇಳಿ ಕೊಡೋಣ ಅಂತ. ಆಯಿತು, ನೀವು ನಮಗೆ ಮನುಷ್ಯರಾಗಿ ನಡ್ಕೊಂಡಿರ್ತಾರೆ ನಮ್ಮ ಜೊತೆಗೆ, ನಮ್ಮ ವಿರುದ್ಧ ದ್ವೇಷವನ್ನು ಕಾರದೇ ಇದ್ದರೆ, ನಮ್ಮ ವಿರುದ್ಧ ಸಂಚನ್ನು ನಡೆಸದೇ ಇದ್ದರೆ, ನಮ್ಮ ವಿರುದ್ಧ ಯಾವ ವಾತಾವರಣವನ್ನು ನೀವು ಸೃಷ್ಟಿ ಮಾಡ್ತಾಯಿದ್ದೀರಿ ಈ ಸಮಾಜದಲ್ಲಿ. ಯಾಕಂದರೆ ನೀವು ಅಲ್ಪಸಂಖ್ಯಾತರನ್ನ ವಿಲನ್ ಮಾಡದೇ ಇದ್ದರೆ BJPಯವರು ಬಹುಸಂಖ್ಯಾತರ ಓಟೇ ತೊಗೊಳಕ್ಕಾಗಲ್ಲ ಅಂತ ಅವ್ರು ತಿಳ್ಕೊಂಡಿರೋದು. ಇವತ್ತಿಗೂ ಕೂಡ ಸೆಕ್ಯುಲರ್ ಪಾರ್ಟೀಸು ಅಷ್ಟೇ ಹಿಂದೂ ಸಮುದಾಯದ ಓಟ್ ತಗೋತಾ ಇದ್ದಾವೆ. ಏನು ದ್ವೇಷ ಮಾಡಿ ತಗೋತಾ ಇದ್ದೀವಾ? ಮತ್ತೆ ಹೆಂಗೆ BJP ಅವರು ಒಂದರ ನಂತರ ರಾಜ್ಯಗಳನ್ನು ಗೆದ್ಕೋತಾ ಇದ್ದಾರೆ? ಹೌದು, SIR ಮೂಲಕ ಗೆಲ್ಕೋತಾವ್ರೆ. ಓಕೆ, ಆಸಾಮಲ್ಲಿ, ಬೆಂಗಾಲಲ್ಲಿ SIR ಮಾಡದೇ ಕೇರಳದಲ್ಲೂ ಆಗಿದೆ. ಕೇಳಿ, ಇಲ್ಲಿ ಕೇರಳದಲ್ಲಿ ನೀವು ಗೆದ್ದಿದ್ದೀರಿ. ಹೌದು, ತಮಿಳುನಾಡಿನಲ್ಲಿ ವಿಜಯ್ ಗೆದ್ದಿದ್ದಾರೆ. ತಮಿಳುನಾಡಲ್ಲಿ ಒಂದು ಸ್ಥಾನ ಸರ್. ಹೌದು, ಇನ್ನು BJP ಪೆನಿಟ್ರೇಟ್ ಆಗಿಲ್ಲ. ಯಾವ ರಾಜ್ಯದಲ್ಲಿ BJP ಪೆನಿಟ್ರೇಟ್ ಆಗಿದೆ, ಓಕೆ, ಅಲ್ಲಿ ಇಡೀ ಸಮಾಜವನ್ನು ಕೋಮುವಾದಿ ಭಾವನೆಗಳಿಂದ
ಪೋಲರೈಸ್ ಮಾಡಿ ಸಮುದಾಯದ ನಡುವೆ ಒಂದು ದೊಡ್ಡ ಜಗಳ ತಂದಿಟ್ಟು ಓಕೆ ಮಾಡಿರ್ತಕ್ಕಂಥ ನಿದರ್ಶನ. ತಮಿಳುನಾಡಲ್ಲಿ ಅದು ಇನ್ನೂ ಆ ಸಮಾಜ ಬಿಡ್ತಾ ಇಲ್ಲ ಒಳಗಡೆ ಬರೋಕ್ಕೆ, ಕೇರಳದಲ್ಲಿ ಬಿಡ್ತಾ ಇಲ್ಲ ಒಳಗಡೆ ಬರೋಕ್ಕೆ. ಆದರೆ ಬೆಂಗಾಲಲ್ಲಿ ಅವ್ರು ಪೆನಿಟ್ರೇಟ್ ಆಗಿದ್ದಾರೆ, ಓಕೆ, ಆಸಾಮಲ್ಲಿ ಪೆನಿಟ್ರೇಟ್ ಆಗಿದ್ದಾರೆ. ಇಷ್ಟೆಲ್ಲ ಬಲಿಷ್ಠ ನಾಯಕತ್ವ ಅಂತ ಹೇಳ್ತಾರೆ, ಇಷ್ಟೆಲ್ಲ ನಾವೇ ಎಲ್ಲ ಒಂದು ವಿಶ್ವಗುರು ಅಂತ ಹೇಳ್ತಾರೆ, ಏನೇನೋ ಹೇಳ್ತಾರಲ್ಲ BJP ಬಗ್ಗೆ, ದೊಡ್ಡ ಸಂಘಟನೆ ಪ್ರಪಂಚದಲ್ಲಿ. ಅಷ್ಟೆಲ್ಲ ಮಾಡಿದ್ರು SIR ಇಲ್ಲದೆ ಇದ್ರೆ ಬೆಂಗಾಲ್ ಗೆಲ್ಲಕ್ಕೆ ಆಗ್ತಿರ್ಲಿಲ್ಲ BJPಗೆ. ಸೊ ಅಲ್ಲಿ ಆಂಟಿ ಕಾರಣ ಆಗಿಲ್ಲ, ಅಲ್ಲಿನ ಅಕ್ರಮ ವಲಸೆ ಕಾರಣ ಆಗಿಲ್ಲ. ಬೆಂಗಾಲ್ ಹಿಂದಿನ ಕತೆ ಬಿಟ್ಬಿಡಿ, ದೇಶದ ಸ್ವಾತಂತ್ರ್ಯ ಬಂದಾಗ ಎಂಥ ಶ್ರೀಮಂತ ರಾಜ್ಯ ಆಗಿತ್ತು, ಈಗ ಹೆಂಗಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಲ್ಲ. SIR ನಿಂದ ಗೆದ್ದಿದ್ದಾರೆ. ನೋ ಎಸ್, ಆಂಟಿ ಇನ್ಕಂಬನ್ಸಿ ಈಸ್ ಎ ಫ್ಯಾಕ್ಟರ್. ಹಿಂದೆನೂ ಇತ್ತು ಫ್ಯಾಕ್ಟರ್, ಆದರೂ ಓವರ್ಕಮ್ ಮಾಡಿದರು ಮಮತಾ. ಬಟ್ SIR ಮಾಡಿದ ನಂತರ ಅವ್ರನ್ನ ಭಾಳ 150 ಕ್ಷೇತ್ರಗಳಲ್ಲಿ SIR ಇಂದ ಫಲಿತಾಂಶಗಳು ಬದಲಾವಣೆ ಆಗಿದೆ. ಈ ಆಸಾಮ್ ಗೆದ್ದಿಲ್ಲ, ಡಿಲಿಮಿಟೇಷನ್ ಮಾಡದೇ ಇದ್ರೆ, ಕ್ಷೇತ್ರ ಮರು ವಿಂಗಡಣೆ ಮಾಡದೇ ಇದ್ರೆ ಈ ಬಾರಿ ಗೆಲ್ಲಕ್ಕೆ ಆಗ್ತಿರ್ಲಿಲ್ಲ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನೀವು ಸ್ಟ್ರೇಟ್ ಗೆಲ್ಲಕ್ಕೆ ಆಗ್ತಾ ಇಲ್ಲ. ಓಕೆ, ನೀವು ಎಲ್ಲರಿಗೂ ಒಗ್ಗೂಡಿಸಿ ಒಂದು ಒಳ್ಳೆ ಮಾತು ಹೇಳಿ, ಪ್ರೀತಿ ವಿಶ್ವಾಸದ ಮಾತು ಹೇಳಿ BJP ಗೆಲ್ಲಕ್ಕಾಗುತ್ತಾ? ಆಗಲ್ಲ. ಅವ್ರ ದ್ವೇಷಕಾರೇ ಗೆಲ್ಲಬೇಕು. ಆದರೂ ಸಹ ಇಷ್ಟೆಲ್ಲ ಶಕ್ತಿ ಇದ್ರೂ ಸಹ, ಇಷ್ಟೆಲ್ಲ ಅವರ ಕಂಟ್ರೋಲಲ್ಲಿ ಇಡೀ ಕೇಂದ್ರ ಸರ್ಕಾರ ಅವ್ರದ್ದು, ಇಡೀ ವ್ಯವಸ್ಥೆ ಅವ್ರದ್ದೇ. ಎಲೆಕ್ಷನ್ ಕಮಿಷನಲ್ಲೂ ಕೂಡ ಯಾವ ಎಲೆಕ್ಷನ್ ಕಮಿಷನರು ಈ ಥರ ನಡ್ಕೊಂಡಿಲ್ಲ ಬೆಂಗಾಲಲ್ಲಿ ನಾವು ಈ ಬಾರಿ ನೋಡಿದ್ದೀವಲ್ಲ. ಓಕೆ, ಒಂದು ರಾಜಕೀಯ ಪಕ್ಷಕ್ಕೆ ನೀವು ಕೇರ್ಫುಲ್ ಆಗಿರಿ ಅಂತ ಒಂದು ಪಕ್ಷದ ಹೆಸರು ತಗೊಂಡು ಹೇಳ್ತಕ್ಕಂಥದ್ದು, ವಾರ್ನಿಂಗ್ ಮಾಡ್ತಕ್ಕಂಥದ್ದು. ನಿಮ್ಗೆ ಗೊತ್ತಾ, CRPF ಈಗ ಇದು ಹಾಕಿದಾರಲ್ಲ ಅಲ್ಲಿ ಕೇಂದ್ರದಿಂದ ಸೆಕ್ಯೂರಿಟಿ ಫೋರ್ಸಸ್ 2500 ತುಕಡಿಗಳು ಹಾಕಿರೋದು. ಅಂದರೆ 2,40,000 ಜನ ಹಾಕಿ ನೀವು ಅಲ್ಲಿ ಚುನಾವಣೆ ಮಾಡಿರೋದು. ಓಕೆ, ಪ್ರತಿಯೊಂದು ಕಾರ್ಯಕರ್ತನ ಜೊತೆಗೆ CRPF ಕಳಿಸಿ ವೋಟರ್ಸ್ನ ಯಾವ ರೀತಿ ಮಾತಾಡಿದ್ದಾರೆ ಅಂತ ಅಲ್ಲಿನ ಜನರು ಕೇಳಿ. ನೀವು ನಾನೇನು ಹೇಳ್ತಾ ಇದ್ದೀನಿ, ನೀವು ವೋಟ್ ಹಾಕಿಸ್ತಿದ್ದಾರೆ ಅಂತೀರಾ ನೀವು? ಅಲ್ಲ, ಅಲ್ಲಿ ನಿಂತ್ಕೊಂಡು ಎದುರಿಸಿದ್ದಾರೆ. ಹೌದು, ಎದುರಿಸಿದ್ದಾರೆ. ನೀವು ನಾನೇನು ಹೇಳ್ತಾ ಇದ್ದೀನಿ, ನೀವು ರಾಜಕಾರಣ ಅಂತಲೇ ಹೇಳ್ಬೋದು ಅದಕ್ಕೆ. ಆಯ್ತಪ್ಪ, ನಮ್ಮ ಹತ್ರ ಇದೆ, ನಾವು ರಾಜಕಾರಣ ಮಾಡಿದ್ದೀವಿ ಅಂತ. ಆದರೆ ತಪ್ಪಾಗುತ್ತೆ. ಆದರೆ ಕೆಲವರು ಹೇಳ್ತಾರೆ ಇಲ್ಲ ನೀವು ಅಂತ ಹೇಳಿ. ಅಲ್ಲ, ನಾನೇನು ಹೇಳಿ 5 ವರ್ಷದ ಹಿಂದೆ 2021 ಎಲೆಕ್ಷನ್ ಆದಾಗ ನಾನೇ ಹೋಗಿದ್ದೀನಿ ಅಲ್ಲಿ ಕವರೇಜಿಗೆ. BJP ಅವರು ಹೇಳೋದು 68 ಕೊಲೆಗಳು ಅಂತ. ಆನ್ ರೆಕಾರ್ಡ್ 21 ಕೊಲೆಗಳಾದವು ಸರ್. ಪ್ರೀಪೋಲ್ ವೈಲೆನ್ಸ್ನಲ್ಲಿ 21 ಕೊಲೆಗಳು. ಬೆಂಗಾಲಿನ ರಾಜಕಾರಣ ಹಾಗೆ ಅನ್ನೋದು ಅಗ್ರೆಸಿವ್ ಇರಬಹುದು, ನಾರ್ಮ್ ಆಗಬಾರ್ದು. ಆಯ್ತು, ನನಗೆ ಬೇಜಾರಿರೋದು, ಆಯ್ತು ನೀವು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಏನೋ ಮಾತಾಡ್ತಿದ್ದೀರಿ, ಈ ದೇಶದಲ್ಲಿ ಎಲ್ಲದಕ್ಕೂ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಬುದ್ಧಿಜೀವಿ ವಲಯ ಇದೆಯಲ್ಲ. ಬೆಂಗಾಲ್ ವೈಲೆನ್ಸ್ ಬಗ್ಗೆ ಯಾವತ್ತು ಮಾತಾಡಿದ್ರು? ಅದಕ್ಕೆ ಒಂದು ಬಿಜೆಪಿಯವ್ರಿಗೆ ಒಂದು ಪ್ರಶ್ನೆ. ಚುನಾವಣೆ ಆಗಿ ಎಷ್ಟು ದಿವಸ ಆಯಿತು? ಒಂದು ವಾರ ಆಯಿತು. 6 ದಿವಸ ಆಯಿತು. ಇವತ್ತು ಕೂಡ ಆ ಸೆಂಟ್ರಲ್ ಫೋರ್ಸಸ್ ಅಲ್ಲೇ ಇದ್ದಾರಲ್ಲ. ಹೌದು. ಕಳೆದ 5 ದಿವಸದಿಂದ ಹಿಂಸೆ BJPಯ ಕಾರ್ಯಕರ್ತರು 4 ಕೊಲೆಗಳಾಗಿದ್ದಾವೆ. ಹೌದು, ನುಗ್ಗಿ ಜನರನ್ನ ಹೊಡಿತಾ ಇದ್ದಾರಲ್ಲ. ಪೊಲೀಸು ಅಲ್ಲೇ ಇದೆ, ಸೆಕ್ಯೂರಿಟಿ ಫೋರ್ಸಸ್ಸು ಅಲ್ಲೇ ಇದ್ದಾರೆ. ಇವ್ರು ಯಾಕೆ ಹೋಗಿರೋದು? ವೀಕ್ಷಣೆ ಮಾಡೋದಕ್ಕೆ, ಅಥವಾ BJPಯವ್ರನ್ನ ಗೆಲ್ಸ್ಬಿಟ್ಟು ಈ ಥರ ನಡೆಸಿ ಅಂತ ಹೇಳಿ ಬರೋದಕ್ಕೆ? ಸೊ ಯು ಆರ್ ಎಕ್ಸ್ಪೆಕ್ಟಿಂಗ್ ಝೀರೋ ವೈಲೆನ್ಸ್. ವೆನ್ ಯು ಸೆಂಡ್ ಸೆಂಟ್ರಲ್ ಫೋರ್ಸಸ್ 2,50,000 ಜನ, ಅಲ್ಲಿ ಪಕ್ಕದಲ್ಲಿ ಮಣಿಪುರ್ ಇದೆ, 1 ವರ್ಷ ಹಿಂಸಾಚಾರ ನಡೆದಿದೆ. ಎಷ್ಟು ಸೆಕ್ಯೂರಿಟಿ ಫೋರ್ಸಸ್ ಕಳಿಸಿದ್ರಿ? ಯಾಕೆ ಇವ್ರಿಗೆಲ್ಲ ಅಲ್ಲಿ ಕಳಿಸಿ ಒಂದು ಚಿಕ್ಕ ರಾಜ್ಯನ ಕಂಟ್ರೋಲ್ ತೊಗೊಳಕ್ಕಾಗಿಲ್ಲ? ಇಲ್ಲಿ ಕಳಿಸಿದ್ರಿ, ಚುನಾವಣೆನೂ ಮಾಡ್ಕೊಂಡ್ರಿ, BJPಗೂ ಸಹಾಯ ಮಾಡಿಸ್ಕೊಂಡ್ರಿ, ಆಯಿತು. ಅದಾದಮೇಲೆ ಆದರೂ ಹಿಂಸಾಚಾರ ನಡ್ಸಕ್ಕೆ ಬಿಡಬೇಕಾ? ಇವರ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಒಂದು ಮನವಿ ಏನಂದರೆ, ಅಟ್ಲೀಸ್ಟ್ ಈ ದೇಶದ ಸೇನೆಯನ್ನಾದರೂ ರಾಜಕೀಯದಿಂದ ದೂರ ಇಡಿ ಅಂತ. ಅದು BJPಯವ್ರಿಗೆ ನೀವು ಸೇರಿ ಹೇಳಬೇಕಾಗುತ್ತೆ. ಈ ಹಿಂದೆ ಸೇನೆ ಜೊತೆಗೆ ಎಂದಿಗೂ ಕೂಡ ಈ ದೇಶದ ಸೇನೆಗೆ ರಾಜಕಾರಣಕ್ಕೆ ಬಳಕೆ ಮಾಡ್ಕೋತಾ ಇರಲಿಲ್ಲ. ಇವತ್ತು ಆ ಕೆಲಸ BJPಯವ್ರು ಮಾಡ್ತಾರೆ. ರಿಜ್ವಾನ್ ಅರ್ಷದ್ ಅವರೇ, ತಮ್ಮ ಪಕ್ಷದ ಅತ್ಯಂತ ಹಿರಿಯ ಮುಖಂಡರು ಪಶ್ಚಿಮ ಬಂಗಾಳದಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, CRPFನವರಿಗೆ ಧನ್ಯವಾದ, ಅವರು ಬಂದ ಕಾರಣಕ್ಕಾಗಿ ಶಾಂತ ರೀತಿಯಿಂದ ಚುನಾವಣೆಗಳು ನಡೆದವು. ಲೋಕಸಭೆ ಮಾಜಿ ಅಪೋಸಿಷನ್ ಲೀಡರ್ ಆಗಿದ್ದರು ಅಧೀರ್ ರಂಜನ್ ಚೌಧರಿ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಅವರು,
CRPFನವ್ರು ಬಂದಿದ್ದಕ್ಕೆ ಶಾಂತವಾಗಿ ಚುನಾವಣೆಗಳು ನಡೆದವು, ಧನ್ಯವಾದ ಅವರಿಗೆ ಅಂದರು. ಅಂದರೆ ಕಾಂಗ್ರೆಸ್ಸಿನ ಸ್ಟ್ಯಾಂಡು ಕರ್ನಾಟಕದಲ್ಲೊಂದು, ಪಶ್ಚಿಮ ಬಂಗಾಳದಲ್ಲೊಂದು, ಇದೆಂಗಿದು? ಇಲ್ಲ ಇಲ್ಲ ಇಲ್ಲ, ಕಾಂಗ್ರೆಸ್ ಸ್ಟ್ಯಾಂಡ್ ಎಲ್ಲ ಕಡೆ ಅಧೀರ್ ರಂಜನ್ ಚೌಧರಿ ಹೇಳಿಕೆ ಇದು. AICCಯ ಸ್ಟ್ಯಾಂಡ್ ನೀವು ನೋಡಿ, ಇದೇ CRPFನ ಬಳಕೆ ಮಾಡಿಕೊಂಡು ಏನು ಮಾಡಿದ್ದಾರೆ ಅದ್ರ ಬಗ್ಗೆನೂ ಮಾತಾಡಿದ್ದಾರೆ. SIR ಅಲ್ಲಿ ಹೇಗೆ TMCಗೆ ಮಮತಾ ಬ್ಯಾನರ್ಜಿಯವ್ರ ಪಕ್ಷಕ್ಕೆ ಲಾಸ್ ಆಗಿದೆ ಅದ್ರ ಬಗ್ಗೆನೂ ನಾವು ಮಾತಾಡಿದ್ದೀವಿ. ರಾಹುಲ್ ಗಾಂಧಿಯವರು ಹೇಳಿದ್ದಾರೆ 100 ಸೀಟ್ ಕನಿಷ್ಠ ಇವರು ಕಳ್ತನ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನನ್ನು ಬಳಕೆ ಮಾಡಿಕೊಂಡು SIR ಮೂಲಕ ಬೇರೆ ಬೇರೆ ತಂತ್ರ. ಹಂಗಿದ್ರೆ 4% ಓಟು ಕಮ್ಯುನಿಸ್ಟ್ ಪಾರ್ಟಿಯವ್ರು ತೊಗೊಂಡ್ರು, 3% ಓಟ್ ನೀವು ತಗೊಂಡ್ರಿ. TMCಗೂ BJPಗೂ ಇರೋದು 5% ಮತಗಳ ವ್ಯತ್ಯಾಸ. ಪ್ರೀಪೋಲ್ ಅಲಯನ್ಸ್ ಮಾಡ್ಕೊಂಡು 7% TMCಗೆ ಹಾಕಿಸ್ಬಿಟ್ಟಿದ್ರೆ ಮತ್ತೊಮ್ಮೆ ಗೆಲ್ತಿದ್ರಲ್ಲ ಸರ್ ಮಮತಾ ಬ್ಯಾನರ್ಜಿ. ಅದು ನೀವು ಅಲ್ಲಿ ನಿಂತ್ಕೊಂಡು ರಾಜಕಾರಣನೇ ಮಾಡೋದು. ಅಲ್ಲ ಎಷ್ಟು ಕ್ಷೇತ್ರಗಳಲ್ಲಿ TMC ಸೋಲಿಗೆ ಕಾಂಗ್ರೆಸ್ ಕಾರಣ ಆಯಿತು? ಕೇಳಿ, ಎಷ್ಟು ಕ್ಷೇತ್ರಗಳಲ್ಲಿ TMC ಕಾಂಗ್ರೆಸ್ ಕಾರಣ ಆಗಿದೆ? ಒಂದು ನಿಮಿಷ ಕೇಳಿ. ಎಲೆಕ್ಷನ್ ಕಮಿಷನ್ ಅವರು ಫೇರ್ ಆಗಿ ಎಲೆಕ್ಷನ್ ಮಾಡಬೇಕಾಗಿರೋದು, ಆಯಿತಾ? ನಾವು ಜೊತೆಗೂ ಫೈಟ್ ಮಾಡ್ತೀವೋ ಬೇರೆ ಬೇರೆ ಫೈಟ್ ಮಾಡ್ತೀವಿ. ಫೇರ್ ಆಗಿ ಎಲೆಕ್ಷನ್ ಮಾಡಿ ಫಸ್ಟು. ಅಲ್ಲ ಸರ್, ನಾನು ಫೈಟ್ ಮಾಡಿ ರಿಸಲ್ಟ್ ಬಂದ ನಂತರ ಮಮತಾ ಬ್ಯಾನರ್ಜಿ ಅವರಿಗೆ ಸಂತಾಪ ಸೂಚಿಸುವ ರೀತಿಯಲ್ಲಿ ಮಾತಾಡ್ಬಿಟ್ಟು. ಇಲ್ಲ ಆ ಥರ ಇಲ್ಲ. ಇಲ್ಲಿ ನಮ್ಮ ಸ್ಟ್ಯಾಂಡ್ ನಮಗಿರುತ್ತದೆ, ನಮ್ಮ ರಾಜಕಾರಣ ನಾವು ಫೈಟ್ ಮಾಡ್ತೇವೆ. ಆದರೆ ನೀವು ಎಲೆಕ್ಷನ್ ಫೇರ್ ಆಗಿ ಕಂಡಕ್ಟ್ ಮಾಡ್ತಾ ಇದ್ರಾ ಅಥವಾ ಎಲೆಕ್ಷನ್ ಕಮಿಷನ್ BJP ಪರವಾಗಿ ನಿಂತ್ಕೊಂಡು ಎಲೆಕ್ಷನ್ ಪ್ರಶ್ನೆ. SIRನಿಂದ ಡೇಟಾ ಹೊರಗಡೆ ಇದೆ ರಿಜ್ವಾನ್ ಅರ್ಷದ್ ಅವರೇ. ಅತಿ ಹೆಚ್ಚು ಮತಗಳು ಡಿಲೀಟ್ ಆಗಿರುವ ಮೊದಲ 20 ಕ್ಷೇತ್ರಗಳ ಡೇಟಾನ ನಾವು ಟೆಲಿಕಾಸ್ಟ್ ಮಾಡಿದ್ವಿ. ಮೊದಲ 20 ಕ್ಷೇತ್ರಗಳು ಅತಿ ಹೆಚ್ಚು. ಅವುಗಳ ಪೈಕಿ 13 TMC ಗೆದ್ಕೊಂಡಿದೆ, 1 ಕಾಂಗ್ರೆಸ್ ಗೆದ್ಕೊಂಡಿದೆ, 6 BJP ಗೆದ್ಕೊಂಡಿದೆ. SIRನ ಇಂಪ್ಯಾಕ್ಟ್ ಏನು? SIR ಬಗ್ಗೆನೇ ಒಂದು ಅರ್ಧ ಗಂಟೆ ಚರ್ಚೆ ಮಾಡೋಣ. 150 ಕ್ಷೇತ್ರದ ಡಾಟಾ ನಾನು ನಿಮಗೆ ತೋರಿಸ್ತೇನೆ, ಹೇಗೆ ಬದಲಾವಣೆ ಆಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಗೆಲ್ಲುವ ಅಂತರ ಎಷ್ಟಿದೆ, ಅದಕ್ಕೆ 3 ಪಟ್ಟು ಡಿಲೀಟ್ ಆಗಿದೆ ಓಟಲ್ಲಿ. ಓಕೆ, ಆಯಿತು, ಒಂದು ಕಡೆ ಇರಲಿ. 33 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ನಮ್ಮ ರೆಕಾರ್ಡ್ಸ್ ನಾವು ಕೊಟ್ಟಿದ್ದೀವಿ. ನಮ್ಮ ಹೆಸರು 29 ಲಕ್ಷ ಜನ. ನಮಗೆ ನಮ್ಮ ಹೆಸರು ಹೊರಗಿಟ್ಟವ್ರೆ ಅಂತ. ಅವ್ರು ಯಾರಿಗೆ ಓಟ್ ಹಾಕ್ತಾ ಇದ್ದು, BJPಗೆ ಆಗ್ತಾ ಇದ್ರು ಅಂತ ತಿಳ್ಕೊಳ್ಳೋಣ ನಾವು 2 ನಿಮಿಷಕ್ಕೋಸ್ಕರ. ಎಲೆಕ್ಷನ್ ಕಮಿಷನ್ ಅವರು ಚುನಾವಣೆ ಇವತ್ತಿದೆ ಅಂದರೆ 3 ತಿಂಗಳ ಹಿಂದೆ SIR ಮಾಡಿಬಿಟ್ಟು ಲಕ್ಷಾಂತರ ಜನನ ಹೊರಗಡೆ ಇಟ್ಟು ಆ ಟ್ರಿಬ್ಯುನಲ್ಸ್ ಮಾಡಿದ್ದಾರೆ. ಟ್ರಿಬ್ಯುನಲ್ಸ್ಗೆ ಹೋಗಿ ಹಿಯರಿಂಗ್ ಆಗಿ ಅವ್ರು ಬಂದು ಓಟ್ ಹಾಕುವ ಪರಿಸ್ಥಿತಿ ಇಲ್ಲದೆ ಮಾಡಿದಾರಲ್ಲ. ಇದೇ SIR 1 ವರ್ಷದ ಹಿಂದೆ ಮಾಡ್ಬೋದಿತ್ತಲ್ಲ. 1 ವರ್ಷದಿಂದ ಬೇರೆ ರಾಜ್ಯ ಚುನಾವಣೆ ಇರ್ತಿತ್ತು. ಇಲ್ಲ ಹಂಗಾದ್ರೆ ಇನ್ನೊಂದು ರಾಜ್ಯ ಚುನಾವಣೆ ಇರ್ತಿತ್ತು. ಆಯಿತು, SIR ಮಾಡ್ತಾ ಇರೋದೇ ರಾಜಕಾರಣಕ್ಕೋಸ್ಕರ ಅಲ್ವಾ? ಅಲ್ಲಿ 2002ರಲ್ಲಿ ರಾಜಕಾರಣಕ್ಕಾಗಿ SIR ನಡೆದಿತ್ತ ಈ ದೇಶದಲ್ಲಿ? 2ನೇ SIR ನಡೀತಾ ಇರೋದು ಸರ್ 2002ರಲ್ಲಿ. ಈ ಥರ ಮ್ಯಾನಿಪ್ಯುಲೇಷನ್ ಮಾಡ್ತಕ್ಕಂಥ ರಾಜಕೀಯ ಪಕ್ಷ ಅಧಿಕಾರದಲ್ಲಿ ಇರಲಿಲ್ಲ. 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಥರ ಮ್ಯಾನಿಪ್ಯುಲೇಷನ್ ಮಾಡ್ತಿರ್ಲಿಲ್ಲ. ಅವಾಗ ನೀವು ಬೆಸ್ಟ್ SIR ಮಾಡಿದ್ರೆ ವಂಡರ್ಫುಲ್ ಅಂತ ಹೇಳಿದ್ರ? ಬೆಸ್ಟ್ ಮಾಡಬೇಕು, ಅದು ಅವ್ರ ಕರ್ತವ್ಯ. ಅದು ವಾಜಪೇಯಿ ಅವ್ರು ಮಾಡೋದಲ್ಲ, ಎಲೆಕ್ಷನ್ ಕಮಿಷನ್ ಅವರು ಮಾಡೋದು. ಆದರೆ ಇವರು ಈ ಥರ ಮಿಸ್ಯೂಸ್ ಮಾಡ್ತಿರ್ಲಿಲ್ಲ ವಾಜಪೇಯಿ ಅವರು. ಅವಾಗ ಅವ್ರಿಗೆ ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ಇತ್ತು, ಅವ್ರು ಬಿಡ್ತಿದ್ರು ಓಪನ್ ಆಗಿ. ಇವತ್ತಿನ BJPಯ ನಾಯಕತ್ವ ಇದೆಯಲ್ಲ, ಆ ಥರ ಇಲ್ಲ. ಓಕೆ, ಒಂದು ಫೇರ್ ಆಗಬೇಕಲ್ಲ. ಕೋಟ್ಯಾಂತರ ಜನಸಂಖ್ಯೆ ಇರ್ತಕ್ಕಂಥ ಒಂದು ದೇಶದಲ್ಲಿ, ಒಂದು ಪ್ರದೇಶದಲ್ಲಿ ನೀವು SIR ಮಾಡಬೇಕು ಅಂದರೆ 3 ತಿಂಗಳ ಹಿಂದೆ ಮಾಡ್ತೀರಾ? ಅಲ್ಲೇ ನಿಮ್ಮ ಮಾಲ್ ಇಂಟೆನ್ಷನ್ ಏನಂತ ಗೊತ್ತಾಗೋಗುತ್ತಲ್ಲ. 1 ವರ್ಷದ ಹಿಂದೆ ಮಾಡಿ. ಆಯ್ತು, ಕರ್ನಾಟಕದಲ್ಲಿ ಇನ್ನೂ 2 ವರ್ಷ ಇದೆ ಎಲೆಕ್ಷನ್ಗೆ. ಈಗ ಮಾಡಿ. SIR ಪ್ರಕ್ರಿಯೆ ಈಗ ಶುರುವಾಗಿದೆ. ಬೆಂಬಲಿಸ್ತೀರಾ ನೀವು SIRನ? ಇಲ್ಲ, ಬರಲಿ. ಫೇರ್ ಆಗಿ ಮಾಡಿದ್ರೆ ಬೆಂಬಲಿಸ್ತೀವಿ, ಅನ್ಯಾಯ ಮಾಡಿದ್ರೆ ವಿರೋಧಿಸ್ತೀವಿ. ದಟ್ ಈಸ್ ದಿ ಡೆಮೋಕ್ರಸಿ. ಮತ್ತು ಸಾಮಾನ್ಯ ಜನರ ಪರವಾಗಿ ಯಾರು ನಿಲ್ಲಬೇಕು? ಫೇರ್ ಆಗಿ ಮಾಡಿದ್ರೆ ಎದ್ದು ನಿಂತ್ಕೊಂಡು ಹೇಳ್ತೀವಿ ಫೇರ್ ಆಗಿದೆ ಅಂತ, ಇಲ್ಲದೇ ಇದ್ದರೆ ವಿರೋಧಿಸ್ತೀವಿ. ರಾಷ್ಟ್ರ ರಾಜಕಾರಣ ಹೋಗ್ತಾ ಇರುವ ರೀತಿ ನೋಡಿದ್ರೆ ಏನನ್ಸುತ್ತೆ? ಪ್ರಪಂಚದಲ್ಲೇ ಅತ್ಯಂತ ಜನಪ್ರಿಯ ನಾಯಕರುಗಳ ಪೈಕಿ ಒಬ್ಬರಂತೆ ನರೇಂದ್ರ ಮೋದಿ ಅವರು. ಅವರ ಅಪ್ರೂವಲ್ ರೇಟಿಂಗ್ ಬಹಳ ಜಾಸ್ತಿ ಇದೆಯಂತೆ, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆಯಂತೆ. ಇಂಥ ಸನ್ನಿವೇಶದಲ್ಲಿ ತಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರ ಶಕ್ತಿ ಸಾಕಾಗ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ಇದು ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್. ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಫಾರ್ ದಿ ಕಂಟ್ರಿ. ಓಕೆ, ನಮಗೇನಿಲ್ಲ. ನರೇಂದ್ರ ಮೋದಿ ಅವರು ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ನಾಯಕರಾದರೆ ನಮಗೇನು ಅಭ್ಯಂತರ ಇಲ್ಲ, ಖುಷಿನೇ. ಆ ಥರ ವಾತಾವರಣ ಕಾಣ್ತಾ ಇಲ್ವಲ್ಲ. ಓಕೆ, ಕೆಲವು ರಾಜ್ಯಗಳಲ್ಲಿ ತಾವು ಅಧಿಕಾರ ಕಳ್ಕೊಂಡು 40-45 ವರ್ಷಗಳಾಗಿದ್ದಾವೆ.
ಹೌದು 40-45 ವರ್ಷಗಳು. ಹೌದು. ಇಟ್ ಈಸ್ ನಾಟ್ ಮೋದಿ ಫಿನಾಮಿನಾ. ಇಟ್ಸ್ ಓಕೆ. ಐ ಮೀನ್ ಐ ಆಮ್ ನಾಟ್ ಬ್ಲೇಮಿಂಗ್ ಎನಿಬಡಿ ಫಾರ್ ದ್ಯಾಟ್. ಓಕೆ, ನಾವು ಕಳ್ಕೊಂಡಿರ್ಬೋದು, ಆದರೂ ಇವತ್ತಿಗೂ ಕೂಡ ಅಧಿಕಾರದಲ್ಲಿ ಇಲ್ಲದೆ ಇರುವ ಪ್ರದೇಶಗಳು ಕೂಡ ಕಾಂಗ್ರೆಸ್ ಪಾರ್ಟಿ ಈಸ್ ಎ ಬಿಗ್ ಫೋರ್ಸ್ ಟು ಮೊಬಿಲೈಸ್ ಪೀಪಲ್ ಒಪಿನಿಯನ್. ಇವತ್ತು ಜನಾಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ದೊಡ್ಡ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಯು ಪಿಯಲ್ಲಿ ನಮ್ಮ ಶಕ್ತಿ ಕಡಿಮೆ ಇದ್ರೂ ನಮ್ಮ ಅಭಿಪ್ರಾಯ ಅಲ್ಲಿ ಅದರ ಮೇಲೆ ಭಾಳಷ್ಟು ಡಿಪೆಂಡ್ ಆಗುತ್ತೆ. ಪ್ರಜಾಪ್ರಭುತ್ವ ಅಭಿಪ್ರಾಯಗಳ ಮೇಲಲ್ಲ, ನಂಬರ್ಗಳ ಮೇಲೆ ನಡೆಯೋದು. ಹೌದು, ಇರ್ಬೋದು. ಆದರೆ ನಾವು ಬಿ ಜೆ ಪಿಯ ಆರ್ ಎಸ್ ಎಸ್ಸಿನ ರಾಜಕಾರಣದ ವಿರುದ್ಧ. ಓಕೆ, ಆ ವಿರುದ್ಧ ಯಾಕಿದ್ದೀವಿ ಅಂತ ಜನರನ್ನು BJP RSSನ ರಾಜಕಾರಣದ ವಿರುದ್ಧ ಕಮ್ಯುನಿಸ್ಟ್ ಪಕ್ಷದವರು ಇದ್ದಾರಪ್ಪ, ಇರ್ಬೋದು. ಆದರೆ ಪ್ರಿನ್ಸಿಪಲ್ ಅಪೋಸಿಷನ್ ಆಗಿರುವಂಥದ್ದು ಕಾಂಗ್ರೆಸ್ಸು, ಆಲ್ ಓವರ್ ದ ಕಂಟ್ರಿ ಪ್ರೆಸೆನ್ಸ್ ಇರುವಂಥದ್ದು ಕಾಂಗ್ರೆಸ್ನಿಂದ ಮಾತ್ರ ನಿರೀಕ್ಷೆ ಮಾಡಬಹುದು. ಹೌದು, BJPಯ ನಾಗಾಲೋಟವನ್ನು ಇವರು ತಡಿಬಹುದಾ? ಹೌದು. ನಾವು ನಿರಂತರವಾಗಿ ಈಗ ನೋಡಿ, ಬಿ ಜೆ ಪಿಯಲ್ಲಿ ಇರೋದಷ್ಟು ಹಣದ ಬಲ ನಮ್ಮ ಹತ್ರ ಇಲ್ಲ. ವ್ಯವಸ್ಥೆ ಎಲ್ಲ ಅವ್ರು ಯಾವ ರೀತಿ ಮ್ಯಾನಿಪ್ಯುಲೇಷನ್ ಮಾಡ್ತಾ ಇದ್ದಾರೆ ಆ ಸಪೋರ್ಟ್ ನಮಗಿಲ್ಲ. ಇವತ್ತು ಅವ್ರಿಗೆ ಇರ್ತಕ್ಕಂಥ ಮೀಡಿಯಾ ಸಪೋರ್ಟ್ ನಮಗಿಲ್ಲ. ಇಡೀ ಪ್ರಪಂಚದಲ್ಲೇ ಫಾರಿನ್ ಪಾಲಿಸಿ ಫೇಲ್ ಆದ್ರೂ ಇಲ್ಲಿ ವಿಶ್ವಗುರು ಅಂತ ಪ್ರೊಪಗಂಡ ಮಾಡ್ತಾರೆ, ಅದಕ್ಕೆ ಜನರನ್ನ ಒಪ್ಪಿಸ್ತಾರೆ. ಆ ರೀತಿಯ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ, ಆ ರೀತಿಯ ಸಪೋರ್ಟ್ ಸಿಸ್ಟಮ್ ನಮ್ಮಲ್ಲಿ ಇಲ್ಲ. ಇಲ್ಲದೇ ಇದ್ದರೂ ಸಹ ಇವತ್ತು ಕಾಂಗ್ರೆಸ್ ಫೈಟ್ ಮಾಡ್ತಾ ಇದೆ, ಎಷ್ಟೋ ಚುನಾವಣೆಗಳು ಗೆಲ್ತಾ ಇದ್ದೀವಿ. ರಾಷ್ಟ್ರ ಮಟ್ಟದಲ್ಲಿ ಬಿ ಜೆ ಪಿಯವರು ಏನೇ ಅವ್ರಿಗೆ ನಾವು ಮೈ ವೇ ಇಸ್ ಹೈವೇ ಅಂತ ಬುಲ್ಡೋಸ್ ಮಾಡ್ಕೊಂಡು ಹೋಗೋಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ಅಲ್ವಾ? ಸೊ ದಟ್ ಈಸ್ ದಿ ಕಾಂಗ್ರೆಸ್ ಪಾರ್ಟಿ ಸ್ಟ್ರೆಂತ್. ಅಧಿಕಾರದಿಂದ ಆಚೆ ಇದ್ದರೂ ಸಹ, ಇಷ್ಟು ಹಣದ ನಮ್ಮಲ್ಲಿ ವೀಕ್ನೆಸ್ ಇದ್ದರೂ ಸಹ ಪಾರ್ಟಿಯಲ್ಲಿ ಆ ರೀತಿಯ ಹಣ ನಮ್ಮ ಹತ್ರ ಇಲ್ಲ. ಇವತ್ತು ಬಿ ಜೆ ಪಿ ಸಾವಿರಾರು ಕೋಟಿ ಇದೆ, ನಾವು BJP ಹತ್ರ ಸಾವಿರಾರು ಕೋಟಿ ಇದೆ, ಕಾಂಗ್ರೆಸ್ ಸಿಗರ ಹತ್ರ ಸಾವಿರಾರು ಕೋಟಿ ಇದೆ. ಅಂದರೆ ಕಾಂಗ್ರೆಸ್ಸಿಗರು ಶ್ರೀಮಂತರು, BJP ಶ್ರೀಮಂತ ಅಂತ ಇಲ್ಲ. ಕಾಂಗ್ರೆಸ್ಸಿಗರು ಯಾರು ಸಾವಿರಾರು ಕೋಟಿ ಮಾಡ್ಕೊಂಡಿದ್ರಲ್ಲ ಅವರೆಲ್ಲ ಬಿ ಜೆ ಪಿ ಸೇರ್ಕೊಂಡವ್ರೆ. ಇಲ್ಲ, ಸೇರ್ಕೊಂಡವ್ರೆ, ಫ್ಯಾಕ್ಟ್. ಎಸ್. ಹಾಗೆ ನರೇಂದ್ರ ಮೋದಿ ಅವರು ಬಹುಮತವಿಲ್ಲದ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ನರೇಂದ್ರ ಮೋದಿ ವೇವ್ ಮುಗಿದು ಹೋಯಿತು ಅಂತ ಆದ ಮೇಲೆ 5 ರಾಜ್ಯಗಳ ವಿಧಾನಸಭಾ ಚುನಾವಣೆಗಳನ್ನು ಗೆದ್ಕೊಂಡ್ರು. ಕರೆಕ್ಟ್, ನಾನು ಅದೇ ಹೇಳ್ತಾ ಇದ್ದೀನಿ. ಆಗ ಇಲ್ಲ, ನಾನು ಅವರು ವೇವ್ ಮುಗ್ದೋಗಿದೆ, ಅವ್ರು ಮುಗ್ದೋಗಿದ್ದಾರೆ ಅಂತ ಹೇಳೋನಲ್ಲ. ಅವ್ರವ್ರ ಶಕ್ತಿ ಅವ್ರಿಗಿದೆ. ಆದರೆ ಒಂದು ದೊಡ್ಡ ಸೆಕ್ಷನ್ ಆಫ್ ವೋಟರ್ಸು ಸೊಸೈಟಿಯಲ್ಲಿ ಅವ್ರ ಬಗ್ಗೆ ಅವರು ಎಕ್ಸ್ಪೋಸ್ ಆಗಿಬಿಟ್ಟಿದ್ದಾರೆ. ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಇದರಿಂದ ಸಾಮಾನ್ಯ ಜನರಿಗೆ ಲಾಭ ಆಗ್ತಾಯಿದೆಯೋ ನಷ್ಟ ಆಗ್ತಾಯಿದೆಯೋ, ದೇಶಕ್ಕೆ ಒಳ್ಳೇದಾಗ್ತಾಯಿದೆಯೋ, ಎಕ್ಸ್ಪೋಸ್ ಆಗಿದ್ದಾರೆ. ಅದಕ್ಕೋಸ್ಕರ SIR, ಅದಕ್ಕೋಸ್ಕರ ಡಿಲಿಮಿಟೇಷನ್ನು, ಅದಕ್ಕೋಸ್ಕರ ಇಷ್ಟು ಮ್ಯಾನಿಪ್ಯುಲೇಷನ್, ಅದಕ್ಕೋಸ್ಕರ ಸಾವಿರಾರು ಕೋಟಿ ಹಣ, ಅದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ನ ದುರುಪಯೋಗ, ಇಷ್ಟೆಲ್ಲ ಮಾಡಿ ಗೆಲ್ಲಬೇಕಾ? ಅವರ ಪಾಪ್ಯುಲಾರಿಟಿ ನಿಜ ಆಗಿದೆ. ಆದರೆ ಅಷ್ಟು ಅವರು ಭಾಳ ಸ್ವತಂತ್ರ ಆದಮೇಲೆ, ಗಾಂಧೀಜಿ ಆದಮೇಲೆ ಅವರೇ ಮೋದಿಯವರೇ ಅಂತ ಆಗಿದ್ರೆ ಇಷ್ಟೆಲ್ಲ ಕಷ್ಟಪಡಬೇಕಾ? ಇಷ್ಟೆಲ್ಲ ಮ್ಯಾನಿಪ್ಯುಲೇಷನ್ ಮಾಡಬೇಕಾ? ಇಷ್ಟೆಲ್ಲ ದುರುಪಯೋಗ, ಅಧಿಕಾರ ದುರುಪಯೋಗ ಮಾಡ್ಕೋಬೇಕಾ? ಅವ್ರ ಅಪೀಲಲ್ಲೇ ಗೆಲ್ಬೋದು. ಈಗ ಆ ವಿಜಯ್ ಆ್ಯಕ್ಟರು 2 ವರ್ಷ ಹಿಂದೆ ಪಕ್ಷ ಕಟ್ಟವ್ರೆ. ಹೌದು, ಆಯಿತಾ? ಆ ಪಕ್ಷಕ್ಕೆ ಸರಿಯಾದ ಸ್ಟ್ರಕ್ಚರ್ ಇಲ್ಲ, ಬೂತ್ ಕಮಿಟಿ ಇಲ್ಲ, ಜಿಲ್ಲಾ ಕಮಿಟಿ ಇಲ್ಲ, ಆ ಪಕ್ಷಕ್ಕೆ ಸರಿಯಾಗಿ ಕ್ಯಾಂಡಿಡೇಟ್ ಸಿಕ್ಕಲಿಲ್ಲ. ಆ ಪಕ್ಷಕ್ಕೆ ನಮಗೆ ಒಂದು ವ್ಯವಸ್ಥಿತವಾದಂಥ ರಾಜಕೀಯ ಪಕ್ಷಕ್ಕೆ ಏನೇನು ಸಪೋರ್ಟ್ ಸಿಸ್ಟಮ್ ಬೇಕು ಏನೂ ಇರಲಿಲ್ಲ. 40 ದಿವಸದ ಕ್ಯಾಂಪೇನು, 8 ದಿವಸ ಮಾತ್ರ ಆಚೆ ಬಂದು ಕ್ಯಾಂಪೇನ್ ಮಾಡಿದ ಆತ. ಇವತ್ತು 8 ಸೀಟ್ ಕಡಿಮೆ, 10 ಸೀಟ್ ಕಡಿಮೆ, ಇಲ್ಲಾಂದ್ರೆ ಮೆಜಾರಿಟಿ ಬಂದ್ಬಿಡೋದು. ದಟ್ ಈಸ್ ಅ ಅಪೀಲ್. ವಿಜಯ್ ಕೈಯಲ್ಲಿ ಪೊಲೀಸು ಇರಲಿಲ್ಲ, ಮಿಲಿಟ್ರಿನೂ ಇರಲಿಲ್ಲ, ಎಲೆಕ್ಷನ್ ಕಮಿಷನ್ ಇರಲಿಲ್ಲ, ಏನು ಇರಲಿಲ್ಲ. ಸೊ ದಟ್ ಮೀನ್ಸ್ ವಿಜಯ್ ಈಸ್ ಮೋರ್ ಪಾಪ್ಯುಲರ್ ದೆನ್ ದಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ನೋ, ಮೈ ಕ್ವಶನ್ ಇಸ್ ವೈ ಕಾಂಗ್ರೆಸ್ ಕುಡ್ ನಾಟ್ ಡೂ ಇಟ್ ದೇರ್. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಕೈಲಿ ಯಾಕಾಗಲಿಲ್ಲ? 10 ವರ್ಷ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದವ್ರಿ, ಕಾಮರಾಜರಂಥ ನಾಯಕರಿದ್ದರು ಕಾಂಗ್ರೆಸ್ನಲ್ಲಿ. ನಾವು ನಮ್ಮ ಬಗ್ಗೆ ಏನಿದೆ ಅದು ಇರಲಿ. ಇವತ್ತು ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ಸಾಧ್ಯವಾದದ್ದು ನ್ಯಾಷನಲ್ ಪಾರ್ಟಿ ಆಗಿರುವ ಕಾಂಗ್ರೆಸ್ ಕೈಯಲ್ಲಿ ನಾವು ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಅದನ್ನು ಕಂಪೇರ್ ಮಾಡಕ್ಕೆ ಹೇಳಿದ್ದೀನಿ. ಓಕೆ, ಅಷ್ಟೇ. ಕಾಂಗ್ರೆಸ್ ಏನು ಮಾಡಬೇಕು ಇಲ್ಲ, ಅದು ಸೆಕೆಂಡ್ರಿ. ಪ್ರಧಾನಮಂತ್ರಿಯವರು ಇಷ್ಟು ಪಾಪ್ಯುಲರ್, ಇಡೀ ಪ್ರಪಂಚದಲ್ಲೇ ಪಾಪ್ಯುಲರ್ ಅಂತ ಹೇಳ್ತಾ ಇದ್ರಲ್ಲ,
ಅವ್ರು ಅಷ್ಟೇ ಪಾಪ್ಯುಲರ್ ಆಗಿದೆ ಆದರೆ ಅವ್ರು ಏನೇನು ಮ್ಯಾನ್ಯುಪುಲೇಷನ್ ಮಾಡಿ ಚುನಾವಣೆ ಗೆಲ್ತಾ ಇದ್ದಾರೆ. ಒಬ್ಬ ಆ್ಯಕ್ಟರು ನೆನ್ನೆ ಮೊನ್ನೆ ಬಂದು ಪಕ್ಷ ಕಟ್ಟಿ ಏನೂ ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಬರೀ ಅವನ ಅಪೀಲ್ ಮುಖಾಂತರ ಓಕೆ ಒಂದು ಅಧಿಕಾರಕ್ಕೆ ಬಂದವರಲ್ಲ. ಆ ಥರ ಪಾಪ್ಯುಲಾರಿಟಿ ಪ್ರಧಾನಮಂತ್ರಿಗಾಗಿದ್ದರೆ ಇಡೀ ದೇಶದಲ್ಲಿ ಬಂದ್ಬಿಡೋರು. ಒಂದೊಂದು ದೇಶ ಒಂದೊಂದು ರಾಜ್ಯ ಮ್ಯಾನ್ಯುಪುಲೇಷನ್ ಮಾಡ್ಕೊಂಡು ಗೆಲ್ಲಬೇಕು. ಓಕೆ, ಒಂದು ಕೋಮು ಗಲಭೆ ಸೃಷ್ಟಿ ಮಾಡದೇ ಇದ್ದರೆ ಅಲ್ಲಿ ಓಟೇ ಬರಲ್ಲ ಬಿ ಜೆ ಪಿಗೆ. ಅದೇ ನೀವು ಆ ವಿಜಯ್ ನೋಡಿ, ಅವ್ನು ಯಾವುದೋ ಒಂದೇ ಸಮುದಾಯದ ವಿರುದ್ಧವಾಗಿ ಮಾತಾಡಿದಾನ, ದ್ವೇಷದ ಬಗ್ಗೆ ಮಾತಾಡಿದಾನ, ಪ್ರೀತಿ ವಿಶ್ವಾಸ ಎಲ್ಲರಿಗೂ ಸೇರಿಸ್ಕೊಂಡು ಕಟ್ಕೊಂಡು ಓಕೆ ಮಾಡಿದಾನಲ್ಲ. ಸೊ ಐ ಆಮ್ ಜಸ್ಟ್ ಕಂಪೇರಿಂಗ್. ಅವನು ಒಂದು ರಾಜ್ಯದ ಸ್ಕೇಲಲ್ಲಿ ಇರ್ಬೋದು, ಇವರು ಇಡೀ ರಾಷ್ಟ್ರದ ಸ್ಕೇಲಲ್ಲಿ ಇರ್ಬೋದು. ಓಕೆ, ನಿಜವಾಗ್ಲೂ ಪಾಪ್ಯುಲಾರಿಟಿ ಅಂದರೆ ಅದು ಇದಲ್ಲ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಎಸ್, ಅವರೇ ಈ ಚರ್ಚೆಗೆ ಬಂದಿದ್ದಕ್ಕೆ ಮತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.